Hi friends, welcome to Raman Tutorial for English. ಫ್ರೆಂಡ್ಸ್, ನಾವು ಈ ಚಾನಲ್ ಮೇಲೆ ನಿಮ್ಮ ಟಿ ಇ ಟಿ ಹಾಗೂ ಸಿ ಟಿ ಇ ಟಿ ಎಕ್ಸಾಮ್ಸ್ಗಳಿಗೆ ಉಪಯುಕ್ತವಾಗ್ತಕ್ಕಂಥ ಸಮಾಜ ವಿಜ್ಞಾನದ ಬಹುನಿರೀಕ್ಷಿತ ಪ್ರಶ್ನೋತ್ತರಗಳನ್ನು ಇವತ್ತಿನ ದಿನ ನಾನು ನಿಮಗೆ ಸುಮಾರು ಪ್ರಶ್ನೋತ್ತರಗಳನ್ನು ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಇದ್ದೀನಿ. ಹಾಗಾದರೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಷಯಗಳ ಮಾಹಿತಿಯನ್ನು ತಿಳಿದುಕೊಳ್ಳಿ. ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ಎಲ್ಲ ವಿಡಿಯೋಗಳ ಜೊತೆ ನೀವಿರಿ. ಹಾಗಿದ್ರೆ ನಮ್ಮ ತರಗತಿಯನ್ನು ಆರಂಭ ಮಾಡೋಣ ಬನ್ನಿ. ಹಾಗಿದ್ರೆ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ಈ ಕೆಳಗಿನ ವ್ಯಕ್ತಿಗಳಲ್ಲಿ ಗಾಂಧೀಜಿಯವರ ರಾಜಕೀಯ ಗುರು ಎಂದು ಪರಿಗಣಿಸಲ್ಪಡುವವರು ಯಾರು? ಸೊ ನೇರವಾದಂತಹ ಉತ್ತರ ಗೋಪಾಲ್ ಕೃಷ್ಣ ಗೋಖಲೆರವರು. ಯಾಕೆ ಅಂದರೆ ಈ ಗೋಪಾಲ್ ಕೃಷ್ಣ ಗೋಖಲೆ ಅವರು ಏನಿದ್ದಾರಲ್ಲ, ಇವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಹಿರಿಯ ನಾಯಕರು ಕೂಡ ಆಗಿದ್ದರು. ಜೊತೆಗೆ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯ ಸಂಸ್ಥಾಪಕರು ಕೂಡ ಇವರು ಆಗಿದ್ದರು. ಅಷ್ಟೇ ಅಲ್ಲದಂಗೆ ಇವರ ಒಂದು ಸಲಹೆ ಮೇರೆಗೆ ದಕ್ಷಿಣ ಆಫ್ರಿಕಾದಿಂದ ಏನು ಗಾಂಧೀಜಿಯವರು ಹಿಂತಿರುಗ್ತಾರಲ್ಲ, ಅಲ್ಲಿಂದ ಬಂದಾದ ನಂತರ ಸಾಮಾನ್ಯ ಒಂದು ಭಾರತೀಯರ ಜನಜೀವನ ಹಾಗೆಯೇ ಅವ್ರು ಪಡ್ತಕ್ಕಂಥ ಒಂದು ಕಷ್ಟ ಸುಖ ದುಃಖಗಳನ್ನು ಗಮನಿಸಲಿಕ್ಕೆ, ಅವುಗಳನ್ನು ಅರ್ಥ ಮಾಡ್ಕೊಳ್ಬೇಕು ಅಂತೇಳಿ ಮಹಾತ್ಮ ಗಾಂಧೀಜಿಯವರು ಏನು ಮಾಡ್ತಾರೆ ಅಂದರೆ ಇಡೀ ದೇಶವನ್ನು ಸುತ್ತುತ್ತಾರೆ. ಇಡೀ ದೇಶವನ್ನು ಪ್ರವಾಸ ಮಾಡ್ತಕ್ಕಂಥ ಒಂದು ಕಾರ್ಯವನ್ನು ಅವರು ಕೈಗೊಳ್ತಾರೆ. ಇದಕ್ಕೆಲ್ಲ ಸ್ಫೂರ್ತಿಯಾದಂಥವರು ಗೋಪಾಲ್ ಕೃಷ್ಣ ಗೋಖಲೆ. ಹಾಗಾಗಿ ಅವರನ್ನು ರಾಜಕೀಯ ಗುರು ಅಂತಲೂ ಕೂಡ ಕರೀತಾರೆ. ಹಾಗಾದರೆ ಎರಡನೇ ಪ್ರಶ್ನೆ ಹೀಗಿದೆ. ಪಾಣಿನಿ ಈತನ ಒಂದು ಕಾಲಾವಧಿ ಎಷ್ಟು ಅಂದರೆ ಆಪ್ಷನ್ ಡಿ ಇದೆ ನೋಡಿ, 5ನೇ ಶತಮಾನದಿಂದ 6ನೇ ಶತಮಾನದವರೆಗೂ ಕೂಡ ಈತನ ಕಾಲಾವಧಿ ಇತ್ತು, ಕ್ರಿಸ್ತಶಕ. ಓಕೆ, ಇದು ಈ ಪಾಣಿನಿ ಏನಿದ್ದಾನಲ್ಲ, ಸಂಸ್ಕೃತ ಭಾಷೆಯ ಮೊದಲ ಒಂದು ವ್ಯಾಕರಣ ಗ್ರಂಥವನ್ನು ರಚಿಸ್ತಾನೆ. ಹಾಗೆಯೇ 2ನೇ ಚಂದ್ರಗುಪ್ತರ ಒಂದು ಆಳ್ವಿಕೆಯ ಕಾಲದಲ್ಲಿ ಈತನ ಆಶ್ರಯವನ್ನು ಪಡ್ಕೊಂಡಿದ್ದ. ಹಾಗೆಯೇ ಮೂರನೇ ಪ್ರಶ್ನೆ ಏನಿದೆ, ಮಹಾತ್ಮ ಗಾಂಧೀಜಿಯವರು ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆಯನ್ನು ಯಾವ ಚಳುವಳಿಗೆ ನೀಡ್ತಾರೆ? ನೋಡಿ, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಂತ ಹೇಳ್ತೀವಿ. ಅಂದರೆ ಭಾರತವನ್ನು ತೊರೆಯಿರಿ, ಮಾಡು ಇಲ್ಲವೇ ಮಡಿ, ಡೂ ಆರ್ ಡೈ ಎಂಬ ಘೋಷಣೆಯನ್ನು ಕ್ವಿಟ್ ಇಂಡಿಯಾ ಮೂವ್ಮೆಂಟಲ್ಲಿ 1942ರಲ್ಲಿ ಗಾಂಧೀಜಿಯವರು ಕರೆ ಕೊಡ್ತಾರೆ ಈ ಯುದ್ಧಕ್ಕೆ. ಸೊ ಈ ಒಂದು ಚಳುವಳಿಯಲ್ಲಿ ಈ ಒಂದು ಘೋಷಣೆಯನ್ನು ಅವರು ನೀಡ್ತಾರೆ. ಇನ್ನು 5ನೇ ಪ್ರಶ್ನೆಗೆ ಹೋಗೋಣ. 5ನೇ ಪ್ರಶ್ನೆ ಏನಿದೆ, 1613ರಲ್ಲಿ ಸೂರತ್ನಲ್ಲಿ ಕಾರ್ಖಾನೆಯನ್ನು ಸ್ಥಾಪಿಸಲು ಮೊಘಲ್ ಅರಸು ಜಹಾಂಗೀರ್ನಿಂದ ಫರ್ಮಾನುಗಳನ್ನು ಪಡೆದಂತಹ ಮೊದಲ ಬ್ರಿಟಿಷರು ಯಾರು? ಸೊ ಮೊದಲ ಬ್ರಿಟಿಷರು ಯಾರು ಇಲ್ಲಿ? ಜಬ್ ಚಾರ್ನಾಕ್, ಕ್ಯಾಪ್ಟನ್ ಕುಕ್, ಕ್ಯಾಪ್ಟನ್ ವಿಲಿಯಂ ಹಾಕಿನ್ಸ್, ಸರ್ ಥಾಮಸ್ ರೋ. ಇಲ್ಲೇನಾಗುತ್ತೆ ಹಾಗಾದರೆ ಅಂದರೆ ಇದಕ್ಕೆ ರೈಟ್ ಆನ್ಸರ್ ಯಾವುದು ಅಂದರೆ ಆಪ್ಷನ್ ಡಿ, ಸರ್ ಥಾಮಸ್ ರೋ. ಮೊದಲನೇದಾಗಿ 1609ರಲ್ಲಿ ಚಕ್ರವರ್ತಿ ಜಹಾಂಗೀರ್ ಏನು ಮಾಡ್ತಾನೆ ಅಂದರೆ ಸೂರತ್ನಲ್ಲಿ ಕಾರ್ಖಾನೆಯನ್ನು ಸ್ಥಾಪಿಸಲಿಕ್ಕೆ ಇಂಗ್ಲೀಷರಿಗೆ ಅನುಮತಿಯನ್ನು ಕೊಡ್ತಾನೆ. ಸೊ ಫರ್ಮಾನನ್ನು ಕೊಡ್ತಾನೆ. ಆನಂತರ 1613ರಲ್ಲಿ ಏನಾಗುತ್ತೆ, ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿಯ ಕಾರ್ಖಾನೆಯನ್ನು ಸೂರತ್ನಲ್ಲಿ ಸ್ಥಾಪನೆ ಮಾಡ್ತಾರೆ. ಇದಾದ ನಂತರ 1615ರಲ್ಲಿ ಒಳನಾಡಿನಿಂದ ವಿನಾಯಿತಿಯೊಂದಿಗೆ ಮುಕ್ತವಾದಂತಹ ಒಂದು ವ್ಯಾಪಾರವನ್ನು ದೃಢೀಕರಿಸೋದ್ರ ಮುಖಾಂತರ ಏನು ಮಾಡ್ತಾರೆ, ಮೊಘಲ್ ನ್ಯಾಯಾಲಯದಿಂದ 2 ಫರ್ಮಾನ್ಗಳನ್ನು ಪಡ್ಕೊಳ್ತಾನೆ. ಆತನೇ ಸರ್ ಥಾಮಸ್ ರೋ. ಓಕೆ, ನೆಕ್ಸ್ಟ್ ಈಗ 6ನೇ ಪ್ರಶ್ನೆಗೆ ಹೋಗೋಣ. 6ನೇ ಪ್ರಶ್ನೆ ಏನಿದೆ, ವಲ್ಲಭಭಾಯಿ ಪಟೇಲ್ ಅವರಿಗೆ ಸರ್ದಾರ್ ಎಂಬ ಬಿರುದನ್ನು ನೀಡಿದಂಥವರು MK ಗಾಂಧಿ. ಇನ್ನು 7ನೇ ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನವರಲ್ಲಿ ಹರ್ಷವರ್ಧನ ಆಡಳಿತ ಮತ್ತು ಕನೌಜ್ನಲ್ಲಿನ ನ್ಯಾಯದಾನ ಪದ್ಧತಿ ಬಗ್ಗೆ ವ್ಯಾಖ್ಯಾನಗಳನ್ನು ಬರೆದಂಥವರು ಯಾರು? ಸೊ ಇದಕ್ಕೆ ರೈಟ್ ಆನ್ಸರ್ ಯಾವುದು ಅಂದರೆ ಚೀನಾದ ಪ್ರವಾಸಿಯಾದಂತಹ ಹುಯೆನ್ ಸ್ಯಾಂಗ್. ಸೊ ಹರ್ಷವರ್ಧನನ ಕಾಲದಲ್ಲಿ ಸುಮಾರು ವರ್ಷಗಳ ಕಾಲ ಅಲ್ಲಿ ಇರ್ತಾನೆ. ಸೊ ಚೀನಾದ ಪ್ರವಾಸಿಯಾದಂತಹ
ಹುಯೆನ್ ಸಾಂಗ್ ಏನಿದ್ದಾನಲ್ಲ, ಈತ ಚಕ್ರವರ್ತಿ ಹರ್ಷವರ್ಧನನ ಒಂದು ಅವಧಿಯಲ್ಲಿ ಭಾರತಕ್ಕೆ ಭೇಟಿ ನೀಡ್ತಾನೆ. ಭೇಟಿ ನೀಡಾದಮೇಲೆ ಹರ್ಷನು ಅವರನ್ನು ಗೌರವಿಸೋ ಒಂದು ಉದ್ದೇಶದಿಂದಾಗಿ ಏನು ಮಾಡ್ತಾನೆ, ಕನೌಜ್ನಲ್ಲಿ ಧಾರ್ಮಿಕ ಸಭೆಯನ್ನು ಕರೀತಾನೆ. ಸೊ ಆ ಒಂದು ಸಭೆಯ ಅಧ್ಯಕ್ಷತೆಯನ್ನು ಈ ಹುಯೆನ್ ಸಾಂಗ್ ಏನು ಮಾಡಿರ್ತಾನೆ, ವಹಿಸ್ಕೊಂಡಿರ್ತಾರೆ. ಸೊ ಹಾಗಾಗಿ ಆತನಿಗೆ ಬಹಳಷ್ಟು ಒಂದು ಪ್ರಾಮುಖ್ಯತೆಯನ್ನು ಕೊಡ್ತಾನೆ ಅಲ್ಲಿ ಅಂತ ಹೇಳ್ಬೋದು. ಸಬ್ಸಿಡಿಯರಿ ಅಲಯನ್ಸಸ್, ಈ ಒಂದು ಸಿಸ್ಟಮ್ನ ಮೊದಲ ಬಲಿಪಶು ಯಾವುದು ಅಂತ ಕೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಸಹಾಯಕ ಸೈನ್ಯ ಪದ್ಧತಿ ಅಂತೇಳಿ ಹೇಳ್ತೀವಿ. ಸಬ್ಸಿಡಿಯರಿ ಅಲಯನ್ಸಸ್ ಸಿಸ್ಟಮ್ ಅಂತ ಹೇಳಿಬಿಟ್ಟು ಇದು ಸಹಾಯಕ ಸೈನ್ಯ ಪದ್ಧತಿ ಬಗ್ಗೆ ನಾವು ತಿಳ್ಕೊಳ್ತಾ ಇರೋದು. ಈ ಒಂದು ಸಹಾಯಕ ಸೈನ್ಯ ಪದ್ಧತಿಯನ್ನು ಮೊದಲು ಅಳವಡಿಸಿಕೊಂಡಂತಹ ಒಂದು ಸಂಸ್ಥಾನ ಯಾವುದು ಅಂದರೆ ಇದು ಹೈದರಾಬಾದ್ನ ನಿಜಾಮ ಅಂತೇಳಿ ಹೇಳ್ತೀವಿ. ಇಲ್ಲಿ ಏನು ಮಾಡ್ತಾರೆ ಅಂದರೆ, ಮೈಸೂರು ಸಾಮ್ರಾಜ್ಯದ ಟಿಪ್ಪು ಸುಲ್ತಾನ್ ಏನು ಮಾಡ್ತಾನೆ ಅಂದರೆ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಡಲಿಕ್ಕೆ ನಿರಾಕರಿಸ್ತಾನೆ. ಆದರೆ 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲೂ ಕೂಡ ಬ್ರಿಟಿಷರ ವಿರುದ್ಧ ವಿಜಯದ ನಂತರ ಮೈಸೂರು ಒಂದು ಅಂಗಸಂಸ್ಥೆಯಾಗಿ ರಾಜ್ಯವಾಗಂತಹ ಒಂದು ಪರಿಸ್ಥಿತಿ ಬರುತ್ತೆ. ಯಾಕಂದರೆ ಮೈಸೂರು ಅಲ್ಲಿವರೆಗೂ ಕೂಡ ಒಪ್ಪೋದಿಲ್ಲ ಈ ಒಂದು ಸಿಸ್ಟಮ್ಗೆ. ಆದರೂ ಕೂಡ 4ನೇ ಆಂಗ್ಲೋ ಮೈಸೂರಿನಲ್ಲಿ ಸಂಪೂರ್ಣವಾಗಿ ಟಿಪ್ಪು ಸುಲ್ತಾನ್ ಹೈದರಾಲಿ ಇಲ್ಲದೇ ಇರೋ ಕಾರಣ ಅದನ್ನು ಕೂಡ ಅವರ ಒಂದು ಅಂಗಸಂಸ್ಥೆಯಾಗಿ ಬದಲಾವಣೆ ಹೊಂದುತ್ತೆ. ನೆಕ್ಸ್ಟ್, ಅಜ್ಮೀರ್ನ ತಾರಗಢ ಕೋಟೆಯನ್ನು ನಿರ್ಮಾಣ ಮಾಡಿದಂಥವ್ರು ಯಾರು? ಈ ತಾರಗಢ ಕೋಟೆಯನ್ನು ನಾವು ಸ್ಟಾರ್ ಕೋಟೆ ಅಂತಲೂ ಕೂಡ ಕರಿತೀವಿ. ಇದೆಲ್ಲಿ ಬರುತ್ತೆ? ಭಾರತದ ರಾಜಸ್ಥಾನ ರಾಜ್ಯದ ಒಂದು ಅಜ್ಮೀರ್ ನಗರದಲ್ಲಿ ಕಂಡುಬರುತ್ತೆ. ಹಾಗಾದರೆ ಇದನ್ನು ಯಾರು ಕಟ್ತಾರೆ ಅಂದರೆ ಅಜಯ್ಪಾಲ್ ಚೌಹಾನ್. ಸೊ ಆಪ್ಷನ್ ನಂಬರ್ 4 ಇದೆ ನೋಡಿ, ಅಜಯ್ಪಾಲ್ ಚೌಹಾನನು ಈ ಕೋಟೆಯನ್ನು ನಿರ್ಮಾಣ ಮಾಡ್ತಾನೆ. ಸೊ ಎಷ್ಟರಲ್ಲಿ? 1113ರಲ್ಲಿ ಕಡಿದಾದ ಒಂದು ಬೆಟ್ಟದ ಮೇಲೆ ಇದನ್ನು ನಿರ್ಮಾಣ ಮಾಡ್ತಾರೆ. ಓಕೆ, ನೆಕ್ಸ್ಟ್ 10ನೇ ಪ್ರಶ್ನೆ. ಈ ಕೆಳಗಿನ ಮಹಿಳಾ ಸಾಮಾಜಿಕ ಸುಧಾರಕರಲ್ಲಿ ಯಾರು ಪಂಡಿತ್ ಎಂದು ಕರೆಯಲ್ಪಟ್ಟರು? ಹಾಗಾದರೆ ಇದಕ್ಕೆ ನೀವೇನು ಮಾಡಬೇಕು? ಆನ್ಸರನ್ನು ನನಗೆ ಕಾಮೆಂಟ್ ಬಾಕ್ಸ್ ಮೂಲಕ ಹಾಕಿ ತಿಳಿಸಿ. ಸೊ ವೆರಿ ಸಿಂಪಲ್ ಪ್ರಶ್ನೆ. ಯಾವಾಗಲೂ ನಂಗೆ ಸಿಂಪಲ್ ಪ್ರಶ್ನೆ ಕೊಡಿ ಅಂತ ಕೇಳ್ತಿದ್ರಲ್ಲ, ತುಂಬ ಸಿಂಪಲ್ ಪ್ರಶ್ನೆ ಕೊಟ್ಟಿದ್ದೀನಿ. ಪಂಡಿತ್ ಅಂತೇಳಿ ಯಾರನ್ನು ಕರೀತಾ ಇದ್ರು? ಮಹಿಳಾ ಸಾಮಾಜಿಕ ಸುಧಾರಕರಲ್ಲಿ. ಓಕೆ, ಇನ್ನು 11ನೇ ಪ್ರಶ್ನೆ. 11ನೇ ಪ್ರಶ್ನೆ ಏನಿದೆ? ಅರ್ಥಶಾಸ್ತ್ರದ ಮೊದಲ ಇಂಗ್ಲಿಷ್ ಅನುವಾದ ಯಾವ ವರ್ಷದಲ್ಲಿ ಪ್ರಕಟಣೆ ಆಯಿತು? ಅರ್ಥಶಾಸ್ತ್ರದ ಎಕನಾಮಿಕ್ಸ್ ಅಂತಕ್ಕಂಥ ಪದ ಇದು ಇಂಗ್ಲಿಷ್ ಅನುವಾದ ಆಗುತ್ತೆ. ಅದು ಯಾವ ವರ್ಷದಲ್ಲಿ ಪ್ರಕಟಣೆ ಆಗುತ್ತೆ ಅಂತಕ್ಕಂಥದ್ದು ಇಂಪಾರ್ಟೆಂಟು. ಸೊ ಮೊದಲು ಏನಾಗುತ್ತೆ, 1905ರಲ್ಲಿ ಶ್ಯಾಮಶಾಸ್ತ್ರಿ ಅವರು ಇದನ್ನು ಸಂಶೋಧನೆ ಮಾಡ್ತಾರೆ. ನಂತರ 1909ರಲ್ಲಿ ಇದನ್ನು ಪ್ರಕಟಣೆ ಮಾಡ್ತಾರೆ. ನೆನ್ಪಿಟ್ಕೊಡ್ರಿ, 5ರಲ್ಲಿ ಶ್ಯಾಮಶಾಸ್ತ್ರಿ ಅವರು ಸಂಶೋಧನೆ ನಡೆಸಿಬಿಟ್ಟು 1909ರಲ್ಲಿ ಅದನ್ನು ಪ್ರಕಟಣೆ ಮಾಡಿ ಮೊದಲ ಇಂಗ್ಲಿಷ್ ಅನುವಾದವನ್ನು 1915ರಲ್ಲಿ ಪ್ರಕಟಣೆ ಮಾಡ್ತಾರೆ. ಗೊತ್ತಾಯ್ತಾ? ಹಾಗಾದರೆ ಆನ್ಸರ್ ಯಾವುದಿಲ್ಲಿ ಅಂದರೆ ಮೊದಲ ಇಂಗ್ಲಿಷ್ ಅನುವಾದವನ್ನು 1915ರಲ್ಲಿ ಪ್ರಕಟಣೆ ಮಾಡಲಾಗುತ್ತೆ. ಸೊ ಆನ್ಸರ್ ಇಸ್ ಡಿ. ಇದು ಹೌದು. ಬಟ್ ಇದು ಸಂಶೋಧನೆ ಆಗುತ್ತೆ, ಆನಂತರ ಇದನ್ನು ಪ್ರಕಟಿಸ್ತಾರೆ. ಮೊದಲ ಇಂಗ್ಲಿಷ್ ಅನುವಾದವನ್ನು 1915ರಲ್ಲಿ ಅಧಿಕೃತವಾಗಿ ಪ್ರಕಟಣೆ ಮಾಡ್ತಾರೆ. ಇನ್ನು 12ನೇ ಪ್ರಶ್ನೆ ಏನಿದೆ? ಕ್ವಿಟ್ ಇಂಡಿಯಾ ಚಳವಳಿಯ ನಿರ್ಣಯವನ್ನು ಈ ಕೆಳಗಿನ ಯಾವ ನಗರದಲ್ಲಿ ಅಂಗೀಕರಿಸಲಾಯಿತು? ವೆರಿ ಈಸಿ ಸಿಂಪಲ್ ಕ್ವಶನ್. ಇದನ್ನು ಕೂಡ ನೀವು 12ನೇ ಪ್ರಶ್ನೆಯನ್ನು ಕೂಡ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ ತಿಳಿಸಿ. ಓಕೆ, 13ನೇ ಪ್ರಶ್ನೆ. ಗುಲಾಮರ ಗುಲಾಮ ಎಂದು ಕರೆಯಲ್ಪಡ್ತಕ್ಕಂಥವರು ಯಾರು? ಸೊ ಗುಲಾಮ ಅಂತೇಳಿ ಯಾರನ್ನು ಇಲ್ಲಿ ಕರೀತಾರೆ ನೋಡೋಣ. ಹಾಗಾದರೆ ಈ ಇಲ್ತಮಷ್ ಅಂತೇಳಿ ಹೇಳ್ತೀನಿ ನೋಡ್ರಿ. ಶಮ್ಸ್ ಉದ್ದೀನ್ ಇಲ್ತಮಷ್ ಈತ ಕುತುಬ್ ಉದ್ದೀನನ ಈ ಐಬಕ್ನ ಒಬ್ಬ ಗುಲಾಮನಾಗಿರ್ತಾನೆ. ಸಂಪೂರ್ಣವಾದಂತಹ ಸಾಮರ್ಥ್ಯದಿಂದ ಆತ ಏನು ಮಾಡ್ತಾನೆ, ತಮ್ಮ ಸೊಸೆ ಮತ್ತು ಒಂದು ಬರ್ಡನ್ನ ಗವರ್ನರ್ ಆಗಿ ಏರ್ತಾನೆ. ನಂತರ ಅವನನ್ನು ಗುಲಾಮರ ಗುಲಾಮ ಅಂತಲೇ ಕರೀತಾರೆ, ಇಲ್ತಮಷ್ನ. ಹಾಗೆಯೇ 15ನೇ ಪ್ರಶ್ನೆ ಏನಿದೆ?
ಈ ಕೆಳಗಿನವುಗಳಲ್ಲಿ ದೇಶಪ್ರೇಮವು ಧರ್ಮ ಮತ್ತು ಧರ್ಮವು ಭಾರತದ ಮೇಲಿನ ಪ್ರೀತಿ ಅಂತೇಳಿ ಒಬ್ಬರು ಕರೀತಾರೆ. ಸೊ ಆ ಮಾತನ್ನು ಯಾರು ಹೇಳ್ತಾರೆ ಅಂದರೆ ಬಂಕಿಮಚಂದ್ರ ಚಟ್ಟೋಪಾಧ್ಯಾಯ ಅಥವಾ ಬಂಕಿಮ್ ಚಂದ್ರ ಚಟರ್ಜಿ ಇವರು ಈ ಮಾತನ್ನ ಹೇಳ್ತಾರೆ. ಸೊ ಇವರೊಬ್ಬ ಶ್ರೇಷ್ಠ ಕಾದಂಬರಿಕಾರರು ಹೌದು, ಕವಿಯೂ ಕೂಡ ಹೌದು, ಪತ್ರಕರ್ತರು ಕೂಡ ಹೌದು. ಸಾಕಷ್ಟು ಒಂದು ಕೃತಿಗಳನ್ನು ಕೂಡ ರಚನೆ ಮಾಡಿದ್ದಾರೆ. ವಂದೇ ಮಾತರಂ, ಆನಂದ ಮಠ ಅವೆಲ್ಲ ಕೃತಿಗಳನ್ನು ರಚನೆ ಮಾಡಿದಂತಹ ಕೀರ್ತಿ ಬಂಕಿಮ್ ಚಂದ್ರ ಚಟ್ಟೋಪಾಧ್ಯಾಯ ಅಥವಾ ಬಂಕಿಮಚಂದ್ರ ಚಟರ್ಜಿ ಅವರಿಗೆ ಸಲ್ಲುತ್ತೆ. ಇನ್ನು 14ನೇ ಪ್ರಶ್ನೆಗೆ ಹೋಗೋಣ. ಶ್ರೀಮತಿ ಅನಿ ಬೆಸೆಂಟ್ ಅವರು ಯಾವ ವರ್ಷದ ಒಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಮಹಿಳಾ ಅಧ್ಯಕ್ಷರಾಗಿದ್ದರು? ಸೊ ಯಾವ ವರ್ಷದಲ್ಲಿ ಇವರು ಆಗಿದ್ದರು ಅಂತಕ್ಕಂಥದ್ದು ಮುಖ್ಯವಾದದ್ದು. ಹಾಗಾದರೆ ಎಲ್ಲಿ, ಎಷ್ಟರಲ್ಲಿ ಅಂದರೆ ಕ್ರಿಸ್ತಶಕ 1917ರಲ್ಲಿ ಕಾಂಗ್ರೆಸ್ನ ಮೊದಲ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. 17ನೇ ಪ್ರಶ್ನೆ. ಗುಪ್ತ ರಾಜವಂಶದ ಕೊನೆಯ ಶ್ರೇಷ್ಠ ಆಡಳಿತಗಾರ ಯಾರು? ಈ ಒಂದು ಪ್ರಶ್ನೆಯನ್ನು ಕೂಡ ನಾನು ನಿಮ್ಮ ಒಂದು ಕಾನ್ಸಂಟ್ರೇಟ್ ಹೆಚ್ಚಾಗಲಿ ಹಾಗೆ ನಿಮ್ಮ ನಾಲೆಡ್ಜ್ಗೋಸ್ಕರ ಈ ಪ್ರಶ್ನೆಯನ್ನು ಕೂಡ ಬಿಡ್ತಾ ಇದ್ದೀನಿ. ಹಾಗೆಯೇ 18ನೇ ಪ್ರಶ್ನೆ ಹೀಗಿದೆ. ಭಾರತೀಯ ಸುಧಾರಣಾ ಸಂಘವನ್ನು ಪ್ರಾರಂಭಿಸಿದವರು ಯಾರು? ಇದು ಭಾಳ ಇಂಪಾರ್ಟೆಂಟು. ಸೊ ಯಾರು ಸ್ಥಾಪನೆ ಮಾಡ್ತಾರೆ ಅಂತಂದರೆ ನೋಡಿ, ಕೇಶವ್ ಚಂದ್ರ ಸೇನ್ರವರು, ನೆನ್ಪಿಟ್ಕೊಳ್ರಿ. ಇದು ಸುಧಾರಣಾ ಸಂಘವನ್ನು ಇವರು ಸ್ಥಾಪನೆ ಮಾಡ್ತಾರೆ. ಹಾಗಾದರೆ ಇಲ್ಲಿ ಏನಿತ್ತು, ಎಷ್ಟರಲ್ಲಿ ಸ್ಥಾಪನೆ ಮಾಡ್ತಾರೆ ಇದನ್ನು ಅಂದರೆ ಭಾರತೀಯ ಸುಧಾರಣಾ ಸಂಘವನ್ನು 29 ಅಕ್ಟೋಬರ್ 1870ರಂದು ಈ ಕೇಶವ್ ಚಂದ್ರ ಸೇನ್ರವರು ರಚಿಸ್ತಾರೆ. ಸೊ ಇದು ಬ್ರಹ್ಮ ಸಮಾಜದ ಒಂದು ಜಾತ್ಯತೀತವಾದ ಒಂದು ಭಾಗವನ್ನು ಇದು ಪ್ರತಿನಿಧಿಸುತ್ತೆ ಮತ್ತು ಬ್ರಹ್ಮ ಸಮಾಜಕ್ಕೆ ಸೇರಿದ ಅನೇಕರನ್ನು ಇದು ಒಳಗೊಂಡಿತ್ತು. ಯಾವುದು? ಸುಧಾರಣಾ ಸಂಘ. ಓಕೆ, ಆನ್ಸರ್ ಡಿ ಈಸ್ ದ ರೈಟ್ ಒನ್. 19ನೇ ಪ್ರಶ್ನೆ. ಸ್ವಾತಂತ್ರ್ಯ ನಂತರ ಭಾರತ ಎದುರಿಸಿದ ಅತ್ಯಂತ ಒಂದು ಕಠಿಣವಾದಂತಹ ಸಮಸ್ಯೆ ಯಾವುದು ಅಂತ ಕೇಳಿದ್ದಾರೆ. ವಿಭಜನೆಯ ನಂತರ ಗಡಿಗಳ, ಸಿವಿಲ್ ಸೇವಾ ಸಿಬ್ಬಂದಿಗಳ ಒಂದು ವಿಭಾಗನ, ಅಥವಾ ಕೋಮು ಮತ್ತು ನಿರಾಶ್ರಿತರ ಸಮಸ್ಯೆನ, ಮಿಲಿಟರಿ ಸ್ವತ್ತುಗಳ ವಿಭಾಗನ. ಈ ಆಪ್ಷನ್ಸ್ಗಳನ್ನು ನೋಡಿದಾಗ ನಮಗೆ ಮುಖ್ಯವಾಗಿ ಆಪ್ಷನ್ 4 ಬರುತ್ತೆ ನೋಡಿ. 4ನೇ ಆಪ್ಷನ್ ಏನಿದೆ, ಸೊ ಇದು ರೈಟ್ ಆಗಿದೆ. ಯಾಕೆಂದರೆ ಸ್ವತಂತ್ರ ಆದಮೇಲೆ ನಮ್ಮ ಭಾರತ ದೇಶದಲ್ಲಿ ವಿಭಜನೆ ಆದಮೇಲೆ ನಿರಾಶ್ರಿತರ ಸಮಸ್ಯೆಗೆ ಭಾಳಷ್ಟು ದಾರಿ ಮಾಡಿಕೊಟ್ಬಿಡುತ್ತೆ. ಸುಮಾರು 1948ರ ಒಂದು ಮಧ್ಯಭಾಗದಲ್ಲಿ 5.5 ಮಿಲಿಯನ್ ಮುಸ್ಲಿಮೇತರರು ಭಾರತಕ್ಕೆ ತೆರಳುತ್ತಾರೆ. ಅಷ್ಟೇ ಅಲ್ಲದಂಗೆ ಹೆಚ್ಚಿನ ಸಂಖ್ಯೆಯ ಮುಸ್ಲಿಮರು ಭಾರತವನ್ನು ಪಾಕಿಸ್ತಾನಕ್ಕೆ ಬಿಟ್ಬಿಡ್ತಾರೆ. ಅಷ್ಟೇ ಅಲ್ಲ, ಬೇರೆ ಬೇರೆ ದೇಶಗಳಿಂದ ಎಲ್ಲ ವಲಸೆ ಬಂದು ಇಲ್ಲಿ ನಿರಾಶ್ರಿತರ ಸಮಸ್ಯೆ ಕೂಡ ಆ ಟೈಮ್ನಲ್ಲಿ ಉದ್ಭವ ಆಗುತ್ತೆ. ಕೊನೆಯದಾದಂಥ ಪ್ರಶ್ನೆ, ಅದು 20ನೇ ಪ್ರಶ್ನೆ. ವೆರಿ ಸಿಂಪಲ್. ಹಾಗೆಯೇ ನೀವು ನಾನು ಕೇಳಿರೋಂಥ ಪ್ರಶ್ನೆಗೆಲ್ಲವೂ ಕೂಡ ನೀವು ಕಾಮೆಂಟ್ ಬಾಕ್ಸ್ನಲ್ಲಿ ಉತ್ತರ ಹಾಕಬೇಕಾಗತ್ತೆ. ಹಾಗಾದರೆ ಏನಿದೆ ಇಲ್ಲಿ ನೋಡಿ, ಈ ಕೆಳಗಿನವುಗಳಲ್ಲಿ ಹಂಟರ್ ಆಯೋಗದ ಶಿಫಾರಸು ಯಾವುದು? ಮಹಿಳೆಯರ ಶಿಕ್ಷಣ, ಸಂಘಟಿತ ಸೆನೆಟ್ ವ್ಯವಸ್ಥೆಗೆ ಹೊಸ ನಿಯಂತ್ರಣ, ಉನ್ನತ ಶಿಕ್ಷಣದಿಂದ ರಾಜ್ಯ ಒಂದು ಬೆಂಬಲವನ್ನು ಕ್ರಮೇಣವಾಗಿ ಹಿಂತೆಗೆದುಕೊಳ್ಳೋದು, ಕಾಲೇಜು ಮತ್ತು ವಿಶ್ವವಿದ್ಯಾನಿಲಯ ಮಟ್ಟದ ನಾಗರಿಕ ಒಂದು ಶಿಕ್ಷಣದ ಪರಿಚಯ. ಹಾಗಾದರೆ ಏನು ಮಾಡುತ್ತೆ ಇಲ್ಲಿ ಅಂತಕ್ಕಂಥದ್ದು ಇಂಪಾರ್ಟೆಂಟು. ಹಂಟರ್ ಆಯೋಗ ಇಲ್ಲಿ ಮೊದಲು ನಾವು ನೋಡೋದಾದರೆ ಈ ಒಂದು ಭಾರತೀಯ ಶಿಕ್ಷಣದ ಬಹುತೇಕ ಎಲ್ಲ ಅಂಶಗಳ ಬಗ್ಗೆ ಇದು ಶಿಫಾರಸುಗಳನ್ನು ಮಾಡುತ್ತೆ. ಹಾಗೆಯೇ ಪ್ರಾಥಮಿಕ ಒಂದು ಶಿಕ್ಷಣದ ಅಂಶಗಳನ್ನು ವಿಶೇಷವಾಗಿ ಇದು ವಿಶ್ಲೇಷಿಸ್ತಾ ಹೋಗುತ್ತೆ. ಹಾಗೆಯೇ ಅದು ರಾಜ್ಯದ ಜವಾಬ್ದಾರಿಯನ್ನಾಗಿ ಕೂಡ ಮಾಡಲಿಕ್ಕೆ ಅದು ಪ್ರಯತ್ನವನ್ನು ಮಾಡುತ್ತೆ. ಹಾಗಾದರೆ ಇಲ್ಲಿ ಮುಖ್ಯವಾಗಿ ಯಾವುದು ರೈಟ್ ಆನ್ಸರ್ ಅಂತಂದರೆ ನೋಡಿ, ಕಾಲೇಜು ಮತ್ತು ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಒಂದು ನಾಗರಿಕ ಶಿಕ್ಷಣದ ಪರಿಚಯವನ್ನು ಕೂಡ ಮಾಡಬೇಕು ಅನ್ನುತ್ತೆ. ಹಾಗೆಯೇ ಉನ್ನತ ಶಿಕ್ಷಣದಿಂದ ರಾಜ್ಯ ಬೆಂಬಲವನ್ನು ಹಿಂತೆಗೆದುಕೊಳ್ಳೋದು ಇದು ಅಲ್ಲ. ಸೆನೆಟ್ ವ್ಯವಸ್ಥೆಗೆ ಹೊಸ ನಿಯಂತ್ರಣ ಅಲ್ಲ. ಮಹಿಳೆಯರ ಶಿಕ್ಷಣಕ್ಕೂ ಕೂಡ ಇದು ಹೆಚ್ಚನ್ನು ಒತ್ತು ಕೊಡುತ್ತೆ. ಹಾಗೆಯೇ ಡಿ ಮತ್ತು ಎ ಎರಡೂ ಕೂಡ ಇಲ್ಲಿ ಸರಿಯಾಗತ್ತೆ. ಪರ್ಟಿಕ್ಯುಲರ್ ಆನ್ಸರ್ ಅಂತಂದರೆ ಶಿಕ್ಷಣದ ಬಹುತೇಕ ಎಲ್ಲ ಶಿಫಾರಸುಗಳ ಬಗ್ಗೆ ಈ ಮಾಹಿತಿ ಈ ಒಂದು ಆಯೋಗ ಮಾಹಿತಿಯನ್ನು ಕೊಡುತ್ತೆ. ಹಾಗಿದ್ರೆ ಫ್ರೆಂಡ್, ಹೀಗಿದೆ
ಭೂಮಿಯ ಮೇಲ್ಮೈನಲ್ಲಿರುವ ಜ್ವಾಲಾಮುಖಿಯ ಸ್ಥೂಲ ಪದಾರ್ಥ ಯಾವುದು? ಅಂದರೆ ನಿಮಗೆ ಜ್ವಾಲಾಮುಖಿಗಳ ಬಗ್ಗೆ ಸಂಪೂರ್ಣವಾಗಿ ನಾವು ತಿಳಿಸ್ಕೊಟ್ಟಿದ್ದೀವಿ. ಆ ವಿಡಿಯೋ ನೋಡಿಲ್ಲ ಅಂತಂದರೆ ಚಾನಲ್ಗೆ ವಿಸಿಟ್ ಕೊಟ್ಟು ವಿಡಿಯೋ ನೋಡಿ, ಬಹಳ ಇಂಪಾರ್ಟೆಂಟು. ಆ ಜ್ವಾಲಾಮುಖಿಯ ಒಂದು ಸ್ಥೂಲ ಪದಾರ್ಥ ಯಾವುದು ಅಂತ ಕೇಳಿದ್ದಾರೆ. ಅದಕ್ಕೆ ಆಪ್ಷನ್ ಎ ಇದೆ ನೋಡಿ, ಅಗ್ನಿ ಪ್ರವಾಹ. ಸೊ ಅಲ್ಲಿ ಮೇಲೆ ನಮಗೆ ಈ ಭೂಮಿಯ ಮೇಲ್ಮೇಲಿನಲ್ಲಿ ನಮಗೇನು ಕಾಣಿಸುತ್ತೆ ಮೊದಲನೇ ಬಾರಿಗೆ ಅಂದರೆ ಅಗ್ನಿ ಪ್ರವಾಹ ಕಂಡುಬರುತ್ತೆ. ಅಂದರೆ ಬೆಂಕಿ ಒಂದು ಜ್ವಾಲೆ ಕಂಡುಬರುತ್ತೆ ಅಲ್ವಾ, ಅದು ಒಂದು ಜ್ವಾಲಾಮುಖಿಯ ಒಂದು ಸ್ಥೂಲ ಪದಾರ್ಥ ಅಂತೇಳಿ ಕರಿತೇವೆ. ಹಾಗೆಯೇ ಎರಡನೇ ಪ್ರಶ್ನೆ, ಭಗವಾನ್ ಮಹಾವೀರ ಯಾವ ಧರ್ಮದ ಕೊನೆಯ ತೀರ್ಥಂಕರ? ಹಾಗೆಯೇ 24ನೇ ತೀರ್ಥಂಕರರು ಕೂಡ ಹೌದು. ಯಾವ ಧರ್ಮದ್ದು? ನಿಮಗೆಲ್ಲ ಗೊತ್ತಿದೆ, ಭಾಳ ಈಸಿಯೆಸ್ಟ್ ಪ್ರಶ್ನೆ ಅಂತಲೇ ಹೇಳ್ಬೋದು. ಸೊ ಜೈನ ಮತದ ಒಬ್ಬ ಶ್ರೇಷ್ಠ ತೀರ್ಥಂಕರರು ಅಂತೇಳಿ ಹೇಳ್ತೀವಿ. ನೆಕ್ಸ್ಟ್ ಮೂರನೇ ಪ್ರಶ್ನೆ, ಶಾಕುಂತಲ ಈ ಒಂದು ನಾಟಕ ಅಥವಾ ಈ ಒಂದು ಕೃತಿಯನ್ನು ರಚಿಸಿದಂಥವರು ಕಾಳಿದಾಸ. ನೆಕ್ಸ್ಟ್ 4ನೇ ಪ್ರಶ್ನೆಗೆ ಹೋಗೋಣ. ಕಾರ್ಮಿಕರಿಗೆ ಒಂದು ಮಾತು, ಈ ಕರಡು ಪತ್ರವನ್ನು ತಯಾರಿಸಿದವರು ಯಾರು? ಕಾರ್ಲ್ ಪೀಟರ್, ಬೆಬ್ಯೂಕ್, ಕಾರ್ಲ್ ಮಾರ್ಕ್ಸ್, ಸ್ಟಾಲಿನ್. ಸೊ ಯಾರು ಈ ಮಾತನ್ನು ಅಥವಾ ಈ ಒಂದು ಕರಡು ಪತ್ರವನ್ನು, ಪತ್ರ ಇದು ಗೊತ್ತಾಯ್ತಾ? ಸೊ ಈ ಪತ್ರವನ್ನು ತಯಾರು ಮಾಡಿದಂಥವ್ರು ಯಾರು ಅಂದರೆ ಬೇರೆ ಯಾರೂ ಅಲ್ಲ, ಕಾರ್ಲ್ ಮಾರ್ಕ್ಸ್ರವರು. ಇವರ ಸಿದ್ಧಾಂತಗಳು ನಿಮಗೆಲ್ಲ ಗೊತ್ತಿರ್ಬೋದು. ನಾವು ಹೆಚ್ಚು ಇದನ್ನು ಪೊಲಿಟಿಕಲ್ ಸೈನ್ಸಲ್ಲಿ ಓದ್ತಾ ಹೋಗ್ತೀವಿ. ಸೊ ಅವರ ರಾಜ್ಯದ ಪರಿಕಲ್ಪನೆ ಆಗಿರ್ಬೋದು, ಸಮಾಜವಾದದ ತತ್ವಗಳಾಗಿರ್ಬೋದು, ಅವ್ರು ಬರೆದಿರ್ತಕ್ಕಂಥ ಸಾಕಷ್ಟು ಕೃತಿಗಳನ್ನು ನಾವು ಕಾಣ್ತೇವೆ. ನೆಕ್ಸ್ಟ್ 5ನೇ ಪ್ರಶ್ನೆ ಹೀಗಿದೆ, ಸಾಮ್ರಾಜ್ಯಶಾಹಿ ಅಂದರೆ ಏನು? ಭಾಳಷ್ಟು ಸಲ ನಾವು ಹೇಳ್ತಾ ಇರ್ತೀವಿ ವಸಾಹತುಶಾಹಿ, ಸಾಮ್ರಾಜ್ಯಶಾಹಿ ಅಂತೇಳಿ ಹೇಳ್ತಾ ಇದ್ದೀವಿ. ಹಾಗಂದರೆ ಏನಿಲ್ಲಿ ಸಾಮ್ರಾಜ್ಯಶಾಹಿ ಅಂದರೆ ಏನು? ಯುದ್ಧಗಳ ಮೂಲಕ ವಸಾಹತುಶಾಹಿಗಳ ಸೆರೆ ಮಾಡ್ಕೊಳ್ಳೋದಾ, ಅಥವಾ ನಿಗ್ರಹಿಸೋದು, ಅಥವಾ ದುರಾಡಳಿತ ಮತ್ತು ನಿರಂಕುಶವಾದಿನ ಆರ್ಥಿಕ ನಿರ್ಬಂಧವನ್ನು ಹೇರೋದಕ್ಕೆ ನಾವು ಸಾಮ್ರಾಜ್ಯಶಾಹಿ ಅಂತ ಹೇಳ್ತೀವ, ಅಥವಾ ಯುದ್ಧಗಳನ್ನು ಮಾಡ್ತಕ್ಕಂಥದ್ದ? ಏನಿಲ್ಲಿ ಸಾಮ್ರಾಜ್ಯಶಾಹಿ ಅಂತಂದರೆ ನೋಡಿ, ನಿಗ್ರಹಿಸೋದು ಅಂದರೆ ದುರಾಡಳಿತ ಮತ್ತು ನಿರಂಕುಶಾದಿಯನ್ನು ನಾವು ಅದನ್ನು ತಡೆಗಟ್ಟತಕ್ಕಂಥದ್ದಕ್ಕೆ ಸಾಮ್ರಾಜ್ಯಶಾಹಿ ಅಂತ ಹೇಳ್ತೀವಿ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಬಗ್ಗೆ ನಿಮಗೆ ಗೊತ್ತಿದೆ, ನಾವು ಕೂಡ ವಿಡಿಯೋದಲ್ಲಿ ಹೇಳಿದ್ದೀವಿ. ಇಂತಹ ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಎಷ್ಟು ಸಲ ನಮ್ಮ ದೇಶದಲ್ಲಿ ಘೋಷಣೆ ಮಾಡಿದ್ದಾರೆ ಅಂತಂದರೆ 3 ಸಲ ಆಗಿದೆ. ಇದ್ರ ಬಗ್ಗೆ ನಾನು ಲೆಸನ್ ಹೇಳುವಾಗ ನಿಮಗೆ ಅದರ ತಾತ್ಪರ್ಯವನ್ನು ಕೂಡ ಹೇಳಿದ್ದೀವಿ. 7ನೇ ಪ್ರಶ್ನೆ, ಮನ್ಸಬ್ದಾರಿ ಪದ್ಧತಿಯನ್ನು ಅಕ್ಬರ್ ಎಷ್ಟರಲ್ಲಿ ಸ್ಥಾಪನೆ ಮಾಡ್ತಾನೆ? ಇದು ಕೂಡ ಮಧ್ಯಯುಗದ ಒಂದು ಕಾಲಿನ ಭಾರತದ ಇತಿಹಾಸದಲ್ಲಿ ಬರ್ತಕ್ಕಂತಹ ಒಂದು ಶ್ರೇಷ್ಠ ಸಾಮ್ರಾಜ್ಯ ಮೊಘಲ್ ಸಾಮ್ರಾಜ್ಯ ಆಗಿರುತ್ತೆ. ಸೊ ಮೊಘಲ್ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧ ದೊರೆ ಅಂತಂದರೆ ಅಕ್ಬರ್ ಅಂತೇಳಿ ಹೇಳ್ತೀವಿ. ಈತ ತನ್ನ ಒಂದು ಆಡಳಿತದ ಅವಧಿಯಲ್ಲಿ ಮನ್ಸಬ್ದಾರಿ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಈ ಮನ್ಸಬ್ದಾರಿ ಪದ್ಧತಿ ಎಷ್ಟರಲ್ಲಿ ಜಾರಿಗೆ ಬರುತ್ತೆ ಅಂದರೆ ಆಪ್ಷನ್ ಬಿ, ಕ್ರಿಸ್ತಶಕ 1565ರಲ್ಲಿ, ಅಂದರೆ ಸುಮಾರು 15ನೇ ಶತಮಾನದಲ್ಲಿ ಇವರು ಇರ್ತಾರೆ ಅಂತ ನಾವು ಹೇಳ್ಬೋದು. 8ನೇ ಪ್ರಶ್ನೆ, ಸುಲ್ಸ್ ಇ ಕುಲ್ ಇದರ ಒಂದು ಕಲ್ಪನೆಯ ಆಧಾರ ಈಗ ಅಂದರೆ ಏನು? ಸುಲ್ಸ್ ಇ ಕುಲ್ ಅಂತಂದರೆ ಏನಿದು ಅಂತ ತಿಳ್ಕೊಳ್ಬೇಕಲ್ಲ ನಾವು. ಇದು ವಹದಾತುಲ್ ವುಜುದ್ನ ಒಂದು ಸಿದ್ಧಾಂತವೇ ಈ ಸುಲ್ಸ್ ಇ ಕುಲ್ ಅಂತೇಳ್ಬಿಟ್ಟು. ನೆಕ್ಸ್ಟ್ 9ನೇ ಪ್ರಶ್ನೆ, ಉಪರಾಷ್ಟ್ರಪತಿಯ ಒಂದು ಚುನಾಯಿತ ಅವಧಿ ಎಷ್ಟರವರೆಗಿರುತ್ತೆ ನೀವು ತಿಳ್ಕೊಳ್ಬೇಕು. ಸೊ ಇದು ಉಪರಾಷ್ಟ್ರಪತಿಗಳು ಕೂಡ ಅವರ ಕಾಲಾವಧಿಯನ್ನು ನಾವು 5 ವರ್ಷ ಅಂತೇಳಿ ನಾವು ಹೇಳ್ತೀವಿ. ನೆಕ್ಸ್ಟ್ 10ನೇ ಪ್ರಶ್ನೆ, ದೇಶದಲ್ಲಿ ಯುದ್ಧ ಮತ್ತು ಶಾಂತಿ ತುರ್ತು ಪರಿಸ್ಥಿತಿಯನ್ನು ಘೋಷಿಸುವಂಥ ಅಧಿಕಾರ ಇರ್ತಕ್ಕಂಥದ್ದು ಯಾರಿಗೆ? ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಸಂಸತ್ತು, ಪ್ರಧಾನಮಂತ್ರಿಗಳು. ಕೆಲವೊಬ್ರಿಗೆ ಕನ್ಫ್ಯೂಷನ್ಸ್ ಆಗ್ತಾ ಇರುತ್ತೆ, ಪ್ರಧಾನಮಂತ್ರಿನ ಅಥವಾ ರಾಷ್ಟ್ರಪತಿನ ಅಂತೇಳಿ. ಕನ್ಫ್ಯೂಷನ್ಸ್ ಬೇಡ. ನೋಡಿ, ನಮ್ಮ ದೇಶದಲ್ಲಿ ರಾಷ್ಟ್ರಪತಿ ಪ್ರಥಮ ಪ್ರಜೆ ಅಂತೇಳಿ ಹೇಳ್ತೀವಿ. ನಾಮಾಂಕಿತ ಒಂದು ಅಧಿಕಾರ ಇದ್ರೂ ಕೂಡ ಅವರಿಗೆ ಯುದ್ಧ ಮತ್ತು ಶಾಂತಿ ತುರ್ತು ಪರಿಸ್ಥಿತಿಯನ್ನು ಘೋಷಿಸ್ತಕ್ಕಂಥ ಒಂದು ಉತ್ತಮ ಸರ್ವೋತ್ತಮ ಒಂದು ಅಧಿಕಾರವನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಎ ಏನಿದೆಲ್ಲ ದಿಸ್ ಇಸ್ ದ ಎಕ್ಸಾಕ್ಟ್ ಆನ್ಸರ್. ನೆಕ್ಸ್ಟ್ ನಾವು 11ನೇ ಪ್ರಶ್ನೆಗೆ ಹೋಗೋಣ.
ಫತೇಪುರ್ ಸಿಕ್ರಿಯಲ್ಲಿ ಮುಸ್ಲಿಮೇತರ ಪಂಡಿತರಿಗಾಗಿ ಅಕ್ಬರನು ಇಬಾದತ್ ಖಾನಾವನ್ನು ಪ್ರಾರಂಭಿಸ್ತಾನೆ. ಸೊ ಈ ಒಂದು ಇಬಾದತ್ ಖಾನವನ್ನು ಎಷ್ಟರಲ್ಲಿ ಪ್ರಾರಂಭ ಮಾಡ್ತಾನೆ ಹಾಗಾದರೆ? ಕ್ರಿಸ್ತ ಶಕ 1570ರಲ್ಲಿ ಇದನ್ನು ಸ್ಥಾಪನೆ ಮಾಡ್ತಾನೆ. ನೆಕ್ಸ್ಟ್ 12ನೇ ಪ್ರಶ್ನೆ. ಬೆಳ್ಳಿ ಟಂಕ ಅಥವಾ ಸಿಲ್ವರ್ ಟಂಕ್ ಮತ್ತು ಕಾಪರ್ ಜೀತಲ್ ಅಥವಾ ತಾಮ್ರ ಜೀತಲ್ ಇವೆರಡನ್ನೂ ಕೂಡ ಪರಿಚಯ ಮಾಡಿಕೊಟ್ಟಂಥವ್ರು ಯಾರು? ಇಲ್ತಮಷ್ ನಮಗೆ ಇವುಗಳನ್ನು ಪರಿಚಯ ಮಾಡಿಕೊಡ್ತಾನೆ. ದೆಹಲಿ ಸುಲ್ತಾನರಲ್ಲಿ ಒಬ್ಬ ಅರಸ ಅಂತೇಳಿ ಹೇಳ್ತೀವಿ. ಅತಿ ಹೆಚ್ಚು ಪರಿಣಾಮಕಾರಿ ಜ್ವಾಲಾಮುಖಿಗಳು ಇರ್ತಕ್ಕಂಥದ್ದು ಯಾವ ಸಾಗರದಲ್ಲಿ? ಹೆಚ್ಚು ಪರಿಣಾಮಕಾರಿ ಅಂದರೆ ಭಾಳ ಒಂದು ಆ್ಯಕ್ಟಿವ್ ಜ್ವಾಲಾಮುಖಿಗಳು ಅಂತೇಳಿ ಹೇಳ್ತೀವಿ ನಾವು. ತೀವ್ರಗತಿಯಲ್ಲೇ ಆ್ಯಕ್ಟಿವ್ ಆಗಿರ್ತಾವೆ ಪರಿಣಾಮಕಾರಿ ಜ್ವಾಲಾಮುಖಿಗಳು ಅಂತ ಹೇಳ್ತೀವಿ. ಆಗ ಇವು ಕಂಡು ಬರ್ತಕ್ಕಂಥದ್ದು ಯಾವ ಸಾಗರದಲ್ಲಿ ಅಂದರೆ ಆಪ್ಷನ್ ಬಿ ಇದೆ ನೋಡಿ, ಪೆಸಿಫಿಕ್ ಮಹಾಸಾಗರದಲ್ಲಿ ಇವು ಹೆಚ್ಚು ಕಂಡುಬರುತ್ತೆ ಪರಿಣಾಮಕಾರಿ. ನೆಕ್ಸ್ಟ್ 14ನೇದು. ಭಾರತದಲ್ಲಿ ಮೊದಲ ಹತ್ತಿ ಗಿರಣಿ ಎಲ್ಲಿ ಸ್ಥಾಪಿತವಾಯಿತು? ಇದೊಂದು 2 ಸಲ ಪ್ರಶ್ನೆ ಕೇಳಿದ್ದಾರೆ, ಕೇಳಿಲ್ಲ ಅಂತಲ್ಲ. ನೀವು ನೋಡಿರ್ಬೋದು, ಎಲ್ಲ ತೆಗೆದು ಬುಕ್ಸ್ಗಳನ್ನ ತೆರೆದು ಅಥವಾ ಹಿಂದಿನ ಓಲ್ಡ್ ಕ್ವಶನ್ ಪೇಪರ್ STA FDAನಲ್ಲಿ ಆಗಿರ್ಬೋದು, ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಈ ರೀತಿ ಪ್ರಶ್ನೆ ಬರುತ್ತೆ. ಹಾಗಾದರೆ ಎಲ್ಲಿ ಹತ್ತಿ ಗಿರಣಿಯನ್ನು ಸ್ಥಾಪನೆ ಮಾಡ್ತಾರೆ ಅಂತೇಳಿ ನೀವು ನನಗೆ ಕಾಮೆಂಟ್ ಬಾಕ್ಸ್ ಮೂಲಕ ಉತ್ತರವನ್ನು ಕೊಡಿ. ಓಕೆ. ನೆಕ್ಸ್ಟ್ 15ನೇ ಪ್ರಶ್ನೆ. ಬ್ರಿಟಿಷ್ ಸರ್ಕಾರವು ಮೊಟ್ಟ ಮೊದಲಿಗೆ ರೈತವಾರಿ ಪದ್ಧತಿಯನ್ನು ಪರಿಚಯಿಸಿದ್ದು ಎಲ್ಲಿ? ನಿಮ್ಗೆ ಗೊತ್ತಿರ್ಬೋದು ರೈತವಾರಿ ಪದ್ಧತಿ ಬಗ್ಗೆ. ಆಮೇಲೆ ಮಹಲ್ವಾರಿ ಪದ್ಧತಿ, ಜಮೀನ್ದಾರಿ ಪದ್ಧತಿ, ಮನ್ಸಬ್ದಾರಿ ಪದ್ಧತಿ ಇವೆಲ್ಲವೂ ಕೂಡ ಜಾರಿ ಬರುತ್ತೆ. ಆದರೆ ಬ್ರಿಟಿಷ್ ಸರ್ಕಾರ ರೈತವಾರಿ ಪದ್ಧತಿಯನ್ನು ಪರಿಚಯಿಸುತ್ತೆ ಹೆಕ್ಟರ್ ಮನ್ರೋ ಅವನ ಒಂದು ಅಧಿಕಾರದಲ್ಲಿ. ಈ ರೈತವಾರಿ ಪದ್ಧತಿಯನ್ನು ಎಲ್ಲಿ ಪರಿಚಯಿಸ್ತಾರೆ ಹಾಗಾದರೆ? ಆಪ್ಷನ್ ಎ ಮದ್ರಾಸ್ ಮತ್ತು ಮುಂಬೈನಲ್ಲಿ ಮೊಟ್ಟ ಮೊದಲ ಬಾರಿಗೆ. 16ನೇ ಪ್ರಶ್ನೆ. 1857ರ ದಂಗೆಯ ಸಮಯದಲ್ಲಿ ಜಗದೀಶ್ಪುರದ ಕ್ರಾಂತಿಕಾರಕ ಒಂದು ಕ್ರಾಂತಿಯನ್ನು ಮುಂದಾಳತ್ವವನ್ನು ವಹಿಸ್ಕೊಂಡಂಥವ್ರು ಯಾರು? ಅಜೀಮುಲ್ಲಾ ಖಾನ್, ಕುನ್ವರ್ ಸಿಂಗ್, ಖಾನ್ ಬಹದ್ದೂರ್ ಖಾನ್, ತಾಂತ್ಯಾ ಟೋಪೆ. ಸೊ ಯಾರು ಮುಂದಾಳತ್ವವನ್ನು ವಹಿಸ್ಕೊಂಡಿದ್ರು ಅಂದರೆ ಆಪ್ಷನ್ ಬಿ ಕುನ್ವರ್ ಸಿಂಗನು ಆ ಒಂದು ಜಗದೀಶ್ಪುರದ ಕ್ರಾಂತಿಯನ್ನು ಕೈಗೆತ್ತಿಕೊಂಡಿದ್ರು. ನೆಕ್ಸ್ಟ್ 17ನೇ ಪ್ರಶ್ನೆ. ಭಾರತಕ್ಕೆ ರಾಜಾರಾಮ್ ಮೋಹನ್ ರಾಯ್ ಅವರು ಒಂದು ಹೊಸ ಕಲ್ಪನೆಯ ಒಂದು ಹೊಸ ಅಲೆಯನ್ನು ತರ್ತಾರೆ. ಅದು ಎಂಥ ಅಲೆ? ಪ್ರಶ್ನಿಸ್ತಕ್ಕಂಥ ಅಲೆನ ಅಥವಾ ಪ್ರಯೋಗ ಮಾಡ್ತಕ್ಕಂಥದ್ದು, ವೈಚಾರಿಕತೆ ಮತ್ತು ತರ್ಕಿಸ್ತಕ್ಕಂಥದ್ದು, ಆಲೋಚಿಸೋದು. ಎಂತಹ ಅಲೆಯನ್ನು ತರ್ತಾರೆ ಅಂದರೆ ನೀವು ನೋಡಿರ್ಬೋದು, ಅವರ ಇತಿಹಾಸವನ್ನು ತಿಳ್ಕೊಂಡಾಗ ನಮಗೆ ಕಂಪ್ಲೀಟ್ ಗೊತ್ತಾಗುತ್ತೆ ಅವರು ನಮ್ಮ ಭಾರತ ದೇಶದಲ್ಲಿ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಸೊ ಅವರು ತಂದಂತಹ ಒಂದು ಸಮಾಜದ ಒಂದು ಇದಾಗಿರ್ಬೋದು, ತತ್ವಗಳಾಗಿರ್ಬೋದು, ಬಹಳ ಪರಿಣಾಮಕಾರಿಯಾಗಿ ಈ ದೇಶದ ಮೇಲೆ ಅವು ಬೀಳ್ತವೆ. ಹಾಗೆ ಅವ್ರು ತಂದಂಥ ಹೊಸ ಅಲೆ ಏನಪ್ಪ ಅಂದರೆ ವೈಚಾರಿಕತೆ ಮತ್ತು ತರ್ಕಿಸ್ತಕ್ಕಂಥದ್ದು. ಯಾವುದೇ ವಿಷಯವನ್ನು ನಾವು ಸುಮ್ಮನೆ ಒಪ್ಕೊಳ್ಳೋದಲ್ಲ, ಅದನ್ನು ತರ್ಕಬದ್ಧವಾಗಿ ನಾವು ವಿಶ್ಲೇಷಣೆ ಮಾಡಬೇಕಾಗತ್ತೆ, ವಿಚಾರ ಮಾಡಬೇಕಾಗತ್ತೆ. ಅದ್ರ ಬಗ್ಗೆ ಈ ಒಂದು ಹೊಸ ಕಲ್ಪನೆಯನ್ನು ನಮಗೆ ತೋರಿಸ್ಕೊಡ್ತಾರೆ. ನೆಕ್ಸ್ಟು ಮಹಾದೇವ್ ಗೋವಿಂದ ರಾನಡೆ, MG ರಾನಡೆ ಅಂತೇಳಿ ಹೇಳ್ತೀವಿ. ಸೊ ಇವರು ಸ್ಥಾಪನೆ ಮಾಡಿದಂತಹ ಒಂದು ಸಮಾಜ ಯಾವುದು ಅಂದರೆ ಆಪ್ಷನ್ ಸಿ ಪ್ರಾರ್ಥನಾ ಸಮಾಜವನ್ನು ಅವರು ಸ್ಥಾಪಿಸ್ತಾರೆ. ನೆಕ್ಸ್ಟ್ ಶಿವಾಜಿಯ ಧಾರ್ಮಿಕ ಗುರು ಅಂತೇಳಿ ನಾವು ಯಾರನ್ನು ಕರಿತೀವಿ ನೋಡಿ? ದಾದಾಜಿ ಕೊಂಡದೇವ, ರಾಮದಾಸ್, ತುಕಾರಾಮ್, ಏಕನಾಥ. ಇಲ್ಲಿ ಕೇಳಿರೋದು ಧಾರ್ಮಿಕ ಗುರು ಅಂತ ಕೇಳಿದ್ದಾರೆ. ಹಾಗಾಗಿ ಆಪ್ಷನ್ ಬಿ ರಾಮದಾಸ್ರವರು ಶಿವಾಜಿಯ ಧಾರ್ಮಿಕ ಗುರುಗಳು ಆಗಿದ್ದರು. ನೆಕ್ಸ್ಟ್ ಕೆಳಕಂಡವುಗಳಲ್ಲಿ ಕುರು ಮಹಾಜನಪದದ ರಾಜಧಾನಿ ಯಾವುದು? ಮಥುರಾ, ಇಂದ್ರಪ್ರಸ್ಥ, ಯದೇಹ, ಮಿಥಿಲಾ. ಯಾವ ನಗರ ಕುರು ಮಹಾಜನಪದದ ರಾಜಧಾನಿಯಾಗಿತ್ತು ಅಂತಂದರೆ ಆಪ್ಷನ್ ಬಿ ಇಂದ್ರಪ್ರಸ್ಥ. ಇವತ್ತಿನ ದೆಹಲಿ ಅಂತೇಳಿ ನಾವು ಕರಿತೀವಲ್ಲ ಅದೇ ಅಲ್ವಾ? 21ನೇ ಪ್ರಶ್ನೆ. ಉತ್ಖನನ ಮಾಡಿದಾಗ ಸಿಂಧೂ ಕಣಿವೆ ಕೆಳಗಿನ ಅವಶೇಷಗಳಲ್ಲಿ ಯಾವುದು ವಾಣಿಜ್ಯ ಮತ್ತು ಆರ್ಥಿಕ ವಿಕಾಸವನ್ನು ತೋರಿಸುತ್ತೆ? ಯಾವುದು? ಕುಂಬಾರಿಕೆ, ಮುದ್ರಿಕೆ, ದೋಣಿಗಳು, ಮನೆಗಳು.
ಇಲ್ಲಿ ನಾವು ಉತ್ಖನನ ಮಾಡಿದ ನಂತರ ಸಾಕಷ್ಟು ನಮಗೆ ಅಲ್ಲಿನ ಒಂದು ವಿಕಾಸಗಳ ಬಗ್ಗೆ ನಾವು ಅಧ್ಯಯನ ಮಾಡಬೇಕಾಗುತ್ತೆ, ಅಲ್ಲಿನ ವ್ಯವಸ್ಥೆಗಳ ಬಗ್ಗೆ ನಮಗೆ ತೋರಿಸ್ಕೊಡುತ್ತೆ. ಮುಖ್ಯವಾಗಿ ವಾಣಿಜ್ಯ ಮತ್ತು ಆರ್ಥಿಕ ವಿಕಾಸವನ್ನು ತೋರಿಸ್ತಕ್ಕಂಥದ್ದು ಯಾವ ಒಂದು ಅವಶೇಷಗಳು ಅಂತ ಕೇಳಿದ್ದಾರೆ, ಅದರಲ್ಲೂ ಸಿಂಧು ಕಣಿವೆಯಲ್ಲಿ. ಹಾಗಾದರೆ ಆಪ್ಷನ್ ಬಿ, ಮುದ್ರಿಕೆಗಳನ್ನು ಅವರು ಏನು ಮಾಡ್ತಾಯಿದ್ರು, ಹೆಚ್ಚು ಪ್ರಚಲಿತದಲ್ಲಿ ಇತ್ತು. ಸೊ ಅದೊಂದು ವಾಣಿಜ್ಯ ಮತ್ತು ಆರ್ಥಿಕ ವಿಕಾಸದ ಒಂದು ಮುನ್ನುಡಿ ಆಗಿತ್ತು ಅಂತ ನಾವು ಇದ್ರ ಮೂಲಕ ತಿಳ್ಕೊಳ್ಬೋದು. 22ನೇದು, ಕೆಳಗೆ ಕೊಟ್ಟಿರುವ ಯಾವ ಉದಾಹರಣೆ ವೇದಕಾಲದ ಸಾಹಿತ್ಯವಲ್ಲ? ಯಾವುದಲ್ಲ ಅಂದರೆ ವೇದಾಂಗಗಳು. ಆಪ್ಷನ್ ವೇದಗಳು, ಪುರಾಣಗಳು, ವೇದಾಂಗಗಳು, ಪೂರ್ವಗಳು. ಇಲ್ಲಿ ವೇದ ಕಾಲದ ಸಾಹಿತ್ಯ ಅಲ್ಲದೆ ಇರ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಬಿ, ಪುರಾಣಗಳು. ನೆಕ್ಸ್ಟ್ ನಾವು 23ನೇ ಪ್ರಶ್ನೆಗೆ ಹೋಗೋಣ. ಅಲೆಕ್ಸಾಂಡರ್ನನ್ನು ವಿರೋಧಿಸಿದಂತಹ ಭಾರತೀಯ ದೊರೆ ಯಾರು? ಅಂಬಿ, ಪೋರಸ್, ಧನನಂದ, ಮಹಾಪದ್ಮಾನಂದ. ಸೊ ಯಾರು ಅಂದರೆ ಪೋರಸ್. ಆಪ್ಷನ್ ಬಿ. ನೆಕ್ಸ್ಟ್, ಪಾಟಲಿಪುತ್ರ ನಗರವನ್ನು ಸ್ಥಾಪಿಸಿದಂಥವರು ಯಾರು? ಪಾಟಲಿಪುತ್ರ ನಗರವನ್ನು ಯಾರು ಸ್ಥಾಪನೆ ಮಾಡ್ತಾರೆ ಅಂದರೆ ಬಿಂಬಸಾರ. ಬುದ್ಧನ ಸಾರಥಿಯ ಹೆಸರೇನು? ಬುದ್ಧನ ಸಾರಥಿಯ ಹೆಸರೇನು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ರೈಟ್ ಆನ್ಸರ್ ಯಾವುದು? ಆಪ್ಷನ್ ಬಿ, ಚೆನ್ನ. 26ನೇ ಪ್ರಶ್ನೆ, ಕುಶಾನರಲ್ಲಿ ಹೆಚ್ಚು ಪ್ರಸಿದ್ಧಿ ಪಡ್ಕೊಂಡಂತಹ ಪ್ರಮುಖ ರಾಜ ಯಾರು ಅಂದರೆ ಕನಿಷ್ಕ ಅಂತೇಳಿ ಹೇಳ್ತೀವಿ. ಕುಶಾನರಲ್ಲಿ ಅತ್ಯಂತ ಹೆಚ್ಚು ಪ್ರಸಿದ್ಧಿಯನ್ನು ಪಡ್ಕೊಂಡಂಥ ರಾಜ ಆತನೇ. 27ನೇ ಪ್ರಶ್ನೆ ಏನಿದೆ, ಮೊದಲನೆಯ ಪಾಣಿಪತ್ ಕದನವು ಯಾವ ದೊರೆಗಳ ಮಧ್ಯೆ ನಡೆಯುತ್ತೆ? ಮೊದಲ ಒಂದು ಪಾಣಿಪತ್ ಕದನದ ಬಗ್ಗೆ ನೋಡಬೇಕಾಗತ್ತೆ. ಸೊ ಯಾರ ಬಗ್ಗೆ ಆಗುತ್ತೆ, ಯಾರ ನಡುವೆ ಆಗುತ್ತೆ ಅಂದರೆ ಬಾಬರ್ ಮತ್ತು ಇಬ್ರಾಹಿಂ ಲೋಧಿ ನಡುವೆ ಆಗುತ್ತೆ. 28ನೇ ಪ್ರಶ್ನೆ, ಗದರ್ ಪಾರ್ಟಿ ಯಾವಾಗ ಮತ್ತು ಎಲ್ಲಿ ಸ್ಥಾಪಿತ ಆಗುತ್ತೆ? ಎಲ್ಲಿ ಸ್ಥಾಪಿತ ಆಗುತ್ತೆ ಅಂದರೆ ಅಮೇರಿಕಾದಲ್ಲಿ 1913ರಲ್ಲಿ ಸ್ಥಾಪನೆ ಆಗುತ್ತೆ. 29ನೇ ಪ್ರಶ್ನೆ, ಗಾಂಧೀಜಿಯವರ ವಿದೇಶಿ ವಸ್ತುಗಳ ಬಹಿಷ್ಕರಿಸುವ ಆಂದೋಲನದ ಗುರಿ? ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸ್ತಕ್ಕಂಥ ಒಂದು ಆಂದೋಲನ ಮಾಡ್ತಾರೆ. ಸೊ ಈ ಆಂದೋಲನದ ಮುಖ್ಯ ಗುರಿ ಏನಾಗಿತ್ತು ಅಂದರೆ ಬ್ರಿಟಿಷರ ಒಂದು ವಿರೋಧಿ ಭಾವನೆಗಳನ್ನು ಸ್ಪಷ್ಟಿಸುವುದು. ಸೊ ವಿರೋಧಿ ಭಾವನೆಗಳು ನಿಮಗೆ ಗೊತ್ತಿರ್ಬೋದು, ಅಂದರೆ ನಾವು ಅವರಿಗೆ ಅಸಹಕಾರವನ್ನು ತೋರಿಸ್ತಕ್ಕಂಥದ್ದು, ಅವುಗಳನ್ನು ನಾವು ಬಹಿಷ್ಕರಿಸ್ತಕ್ಕಂಥದ್ದು ಈ ಒಂದು ಆಂದೋಲನದ ಮುಖ್ಯ ಗುರಿಯಾಗಿತ್ತು. 30ನೇದು, ಕೆಳಗಿನ ಯಾವ ನೇತಾರರು ಕಾಂಗ್ರೆಸ್ನ ಎಡಪಂಥೀಯ ಅಥವಾ ಎಕ್ಸ್ಟ್ರೀಮಿಸ್ಟ್ ಅಂತೇಳಿ ಕರಿತೀವಿ, ಅವರು ಗುಂಪಿಗೆ ಸೇರಿರ್ತಾರೆ. ಸೊ ಯಾರು ಅಂದರೆ ನಿಮಗೆ ಗೊತ್ತಿರ್ಬೋದು, ಮುಖ್ಯವಾಗಿ ಆಮೇಲೆ ಎಕ್ಸ್ಟ್ರೀಮಿಸ್ಟ್ ಅಂತಂದರೆ ನಮಗೆ ನೆನಪಿ ಬರ್ತಕ್ಕಂಥವ್ರು ಅರವಿಂದ್ ಘೋಷ್ ಅಂತೇಳಿ ಹೇಳ್ತೀವಿ. 2ನೆಯ ದುಂಡು ಮೇಜಿನ ಪರಿಷತ್ನಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸನ್ನು ಪ್ರತಿನಿಧಿಸಿದಂಥವರು ಯಾರು? ಆಪ್ಷನ್ ಸಿ, MK ಗಾಂಧಿ. ನೆಕ್ಸ್ಟ್ 32 ಕ್ವಶನ್, ಭೂಮಿಯ ಗುರುತ್ವಾಕರ್ಷಣೆಯ ಎಳೆತ ಕನಿಷ್ಠ ಇರ್ತಕ್ಕಂಥದ್ದು ಎಲ್ಲಿ? ಅಂದರೆ ಅಲ್ಲಿ ಗುರುತ್ವಾಕರ್ಷಣೆಯ ಒಂದು ಬಲ ಆಗಿರ್ಬೋದು, ಆಮೇಲೆ ಸೆಳೆತ ಆಗಿರ್ಬೋದು, ಭಾಳ ಕಡಿಮೆ ಇರ್ತಕ್ಕಂಥದ್ದು ಯಾವ ಪದರದಲ್ಲಿ? ಇನ್ ಟ್ರೋಪೋಸ್ಪಿಯರ್ ಅಥವಾ ಸ್ಟ್ರಾಟೋಸ್ಪಿಯರ್ ಅಥವಾ ಥರ್ಮೋಸ್ಪಿಯರ್, ಎಕ್ಸೋಸ್ಪಿಯರ್, ಯಾವ ಒಂದು ಪದರದಲ್ಲಿ ನಾವು ಇದನ್ನು ಕಾಣ್ಬೋದು ಅಂದರೆ ಇದು ಎಕ್ಸೋಸ್ಪಿಯರ್ನಲ್ಲಿ ಈ ರೀತಿಯಾದಂಥ ಒಂದು ಕಡಿಮೆ ಒಂದು ಗುರುತ್ವ ಕಂಡುಬರುತ್ತೆ. 33ನೇದು, ಭೂಮಿಯ ಮೇಲ್ಪದರದಲ್ಲಿ ಸಿಗ್ತಕ್ಕಂಥ ಮೂಲ ವಸ್ತು ಯಾವುದು ಸಿಗುತ್ತೆ? ಅಲ್ಯೂಮಿನಿಯಂ ನಮಗೆ ಭೂಮಿಯ ಮೇಲ್ಪದರದಲ್ಲಿ ಸಿಗ್ತಕ್ಕಂಥ ಒಂದು ಧಾತು ಅಥವಾ ಮೂಲ ವಸ್ತು. ಕೆಳಗಿನ ಯಾವುದು ಮುಂಗಾರು ಬೆಳೆ ಅಲ್ಲ? ಭತ್ತ, ಮೆಕ್ಕೆಜೋಳ, ಹತ್ತಿ ಇವೆಲ್ಲವೂ ಕೂಡ ಮುಂಗಾರು ಬೆಳೆಯನ್ನಾಗಿ ಬೆಳೀತಾರೆ. ಆದರೆ ಬಾರ್ಲಿ ಏನಪ್ಪ ಅಂದರೆ ಹಿಂಗಾರು ಬೆಳೆಯನ್ನಾಗಿ ಬೆಳೀತಾರೆ. ಸೊ ಹಂಗಾಗಿ ಬಾರ್ಲಿಯನ್ನು ನಾವು ಮುಂಗಾರು ಬೆಳೆ ಅಂತ ಕರೆಯಲ್ಲ. ಬಾರ್ಲಿ ಅಂದರೆ ಗೋಧಿ ಅಷ್ಟೆ. ನೆಕ್ಸ್ಟ್, ಜರ್ಮನಿಯಲ್ಲಿ ಯಹೂದಿಗಳನ್ನು ಇವರ ಅವಧಿಯಲ್ಲಿ ಹಿಂಸಿಸಲಾಯಿತು. ನಿಮಗೆಲ್ಲ ಗೊತ್ತಿರ್ಬೋದು, 1ನೇ ಮಹಾಯುದ್ಧ ಮತ್ತು 2ನೇ ಮಹಾಯುದ್ಧ ಯಾಕಾಯಿತು, ಯಾರ ಒಂದು ನಿರಂಕುಶ ಪ್ರಭುತ್ವದಿಂದ ಆಯಿತು ಅಂತೇಳಿ ತಮಗೆಲ್ಲ ಗೊತ್ತಿದೆ. ಸೊ ಹಾಗಾದರೆ ಯಹೂದಿಗಳನ್ನು ಹಿಂಸೆ ಮಾಡಿದಂತಹ ದೊರೆ ಅಥವಾ ರಾಜ ಯಾರು? ಅಡಾಲ್ಫ್ ಹಿಟ್ಲರ್, ಬೆನಿಟೋ ಮುಸೋಲಿನಿ, ಇದಿ ಅಮೀನ್, ಫೊಲೋಪಾಟ್.
ಎಸ್, ಆಪ್ಷನ್ ನಂಬರ್ ಯಾವುದು ಗೆಸ್ ಮಾಡಿದ್ದೀರಾ ಅಂತ ನಾನು ತಿಳ್ಕೊಳ್ತೀನಿ. ಆಪ್ಷನ್ ನಂಬರ್ ಫಸ್ಟ್ ಇದೆ ನೋಡಿ, ಅಡಾಲ್ಫ್ ಹಿಟ್ಲರ್. ಹಾಗೆಯೇ ಇಟಲಿಯಲ್ಲಿ ಮುಸೋಲಿನಿಯ ಒಂದು ಅಧಿಕಾರ ಇತ್ತು. ಇವರ ಒಂದು ರಾಜನೀತಿ ಆಗಿರ್ಬೋದು, ಹಾಗೆಯೇ ನಿರಂಕುಶ ಪ್ರಭುತ್ವದಿಂದಾಗಿ ಅಲ್ಲಿರ್ತಕ್ಕಂಥ ಯಹೂದಿಗಳು ಏನಾಗ್ತಾರೆ ಅಂದರೆ ಬಹಳ ಹಿಂಸೆಯನ್ನು ಅನುಭವಿಸ್ಬೇಕಾಗುತ್ತೆ. ಸೊ ಅದರ ಒಂದು ಪರಿಣಾಮವಾಗಿ ಅವರು ಸಹಿಸಲಾರ್ದಂಗೆ ಯುದ್ಧಕ್ಕೆ ಮುನ್ನುಡಿಯನ್ನು ಹಾಡ್ದಂಗೆ ಆಗುತ್ತೆ. ಎಸ್, ನೆಕ್ಸ್ಟ್ ಎರಡನೇ ಪ್ರಶ್ನೆಗೆ ಹೋಗೋಣ. ಕರ್ನಾಟಕ ವಿಧಾನಸಭೆಗೆ ರಾಜ್ಯಪಾಲರು ಎಷ್ಟು ಸದಸ್ಯರನ್ನು ನಾಮಕರಣವನ್ನು ಮಾಡುವರು? ನೋಡಿ, ಇಲ್ಲಿ ನಾವು ಕರ್ನಾಟಕ ವಿಧಾನಸಭೆಗೆ ಹೇಳ್ತಾ ಇದ್ದೀವಿ. ಇಲ್ಲಿ ರಾಜ್ಯಪಾಲರು ಸುಮಾರು ಒಬ್ಬನನ್ನು ಮಾತ್ರ ನಾಮಕರಣ ಮಾಡ್ತಾರೆ. ಅದೇನೆ ನಾವು ಅಲ್ಲಿ ಲೋಕಸಭೆಗೆ ಇಬ್ಬರು ಆಂಗ್ಲೋ ಇಂಡಿಯನ್ನರನ್ನು ರಾಷ್ಟ್ರಪತಿಗಳೇನು ಮಾಡ್ತಾರೆ ಅಂದರೆ ನಾಮಕರಣ ಮಾಡ್ತಾರೆ. ಇದು ನೆನಪಿರಲಿ. ಇದು ವಿಧಾನಸಭೆ ಸದಸ್ಯರೇ ಒಬ್ಬರನ್ನ ರಾಜ್ಯಪಾಲರು ಮಾಡ್ತಾರೆ. ಮೂರನೇ ಪ್ರಶ್ನೆ ಹೀಗಿದೆ, ಭಾರತದಲ್ಲಿ ರಕ್ಷಣಾ ಪಡೆಗಳ ಸರ್ವೋಚ್ಚ ಅಧಿಕಾರ ಯಾರಿಗಿದೆ? ನೋಡಿ, ಈ ರಕ್ಷಣಾ ಪಡೆಗಳು 3 ರೀತಿಯಾದಂತಹ ಒಂದು ಪಡೆಗಳು ನಮ್ಮಲ್ಲಿ ಇದೆ. ಅವುಗಳ ಸಂಪೂರ್ಣವಾದಂತಹ ಒಂದು ಅಧಿಕಾರವನ್ನು ಹೊಂದಿರತಕ್ಕಂಥ ಒಬ್ಬ ವ್ಯಕ್ತಿ ಅಥವಾ ಒಂದು ಉನ್ನತ ಸ್ಥಾನವನ್ನು ಹೊಂದಿರತಕ್ಕಂಥವರು ರಾಷ್ಟ್ರಪತಿಗಳು ಅಂತೇಳಿ ಹೇಳ್ಬೋದು. ಭಾರತ ದೇಶನ ಪ್ರಥಮ ಪ್ರಜೆ ಅಂತಲೂ ಕೂಡ ಅವರನ್ನು ನಾವು ಕರಿತೇವೆ. ನೆಕ್ಸ್ಟ್ 4ನೇ ಪ್ರಶ್ನೆಗೆ ಹೋಗೋಣ. ಧರ್ಮವನ್ನು ರಾಜಕೀಯದಿಂದ ಬೇರ್ಪಡಿಸಬಾರದು, ಈ ಮಾತನ್ನು ಹೇಳಿದಂತಹ ಶ್ರೇಷ್ಠ ಒಬ್ಬ ಸ್ವತಂತ್ರ ಹೋರಾಟಗಾರರು ಯಾರು? ಯಾರು ಹೇಳ್ತಾರೆ ಈ ಮಾತನ್ನು ಅಂದರೆ ಮಹಾತ್ಮ ಗಾಂಧೀಜಿಯವರು ಈ ಮಾತನ್ನು ಹೇಳ್ತಾರೆ. ಗೋವಾ ಭಾರತದ ಒಕ್ಕೂಟದಲ್ಲಿ ಸೇರಿದ್ದು ಯಾವ ವರ್ಷದಲ್ಲಿ ಸೇರುತ್ತೆ ಅಂದರೆ 1961ರಲ್ಲಿ ನಮ್ಮ ಭಾರತ ಒಕ್ಕೂಟವನ್ನು ಇದು ಸೇರುತ್ತೆ. 6ನೇ ಪ್ರಶ್ನೆ ಫ್ರೆಂಡ್ಸ್, ರಾಷ್ಟ್ರದ ಹಣಕಾಸಿನ ವಿಷಯಗಳಲ್ಲಿ ಸಂಪೂರ್ಣವಾದಂತಹ ನಿಯಂತ್ರಣ ಹೊಂದಿರತಕ್ಕಂಥ ಒಂದು ಸಭೆ ಅಥವಾ ಮನೆ ಯಾವುದು? ಸೊ ಆಪ್ಷನ್ ಎ ಲೋಕಸಭೆಗೆ ಇಲ್ಲಿ ಹಣಕಾಸಿನ ಮಸೂದೆ ಆಗಿರ್ಬೋದು, ಹಣಕಾಸಿನ ವಿಚಾರಗಳಲ್ಲಿ ಸಂಪೂರ್ಣವಾದಂಥ ಅಧಿಕಾರ ನಿಯಂತ್ರಣ ಅದಕ್ಕೆ ಇರುತ್ತೆ. ಸೊ ಈಗಾಗಲೇ ಲೋಕಸಭೆ ಮತ್ತು ರಾಜ್ಯಸಭೆ ಬಗ್ಗೆ, ಹಾಗೆಯೇ ಕೇಂದ್ರ ಸರ್ಕಾರದ ಬಗ್ಗೆ, ಸಂಸತ್ತಿನ ಬಗ್ಗೆ, ಮಂತ್ರಿಮಂಡಲ ರಚನೆ ಬಗ್ಗೆ, ಇವುಗಳ ಬಗ್ಗೆ ಸಂಕ್ಷಿಪ್ತವಾದಂಥ ನಾವು ಮಾಹಿತಿಯನ್ನು ತಿಳ್ಕೊಂಡಿದ್ದೀವಿ. ಸೊ ಆ ಒಂದು ಕಂಪ್ಲೀಟೆಡ್ ಮಾಹಿತಿಯನ್ನು ತಿಳ್ಕೊಂಡ್ಮೇಲೆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಲಿಕ್ಕೆ ತುಂಬ ಅನುವಾಗುತ್ತೆ. ಎಸ್, ಹಾಗಾದರೆ ಸಂಪೂರ್ಣವಾಗಿ ಹಣಕಾಸಿನ ವಿಷಯಗಳಲ್ಲಿ ಸಂಪೂರ್ಣ ನಿಯಂತ್ರಣ ಇರ್ತಕ್ಕಂಥದ್ದು ಈ ಲೋಕಸಭೆಗೆ ಮಾತ್ರ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಗ್ರಾಮ ಸಭೆಗೆ ಸದಸ್ಯರಾಗಲು ನಿಗದಿಪಡಿಸಿರುವಂತಹ ವಯಸ್ಸು ಎಷ್ಟು? ಆಪ್ಷನ್ ಬಿ 18 ವರ್ಷಗಳು ಮತ್ತು ಮೇಲ್ಪಟ್ಟು. 8ನೇ ಪ್ರಶ್ನೆ ಫ್ರೆಂಡ್ಸ್, ಭಾರತದ ಎಲ್ಲ ಪೌರರಿಗೆ ಆರ್ಥಿಕ ಸಮಾನತೆಯನ್ನು ಇದರಡಿಯಲ್ಲಿ ನೀಡಲಾಗಿದೆ. ರಾಜ್ಯ ನಿರ್ದೇಶಕ ತತ್ವಗಳು, ಮೂಲಭೂತ ಹಕ್ಕುಗಳು, ಕರ್ತವ್ಯಗಳು ಮೇಲಿನ ಯಾವುದೂ ಅಲ್ಲ. ನೋಡಿ, ಎಲ್ಲ ಪೌರರಿಗೂ ಕೂಡ ಆರ್ಥಿಕವಾದಂಥ ಸಮಾನತೆಯನ್ನು ನೀಡಿರ್ತಕ್ಕಂಥ ಒಂದು ನಮ್ಮ ಸಂವಿಧಾನದ ತತ್ವ ಯಾವುದು ಅಂದರೆ ಅದೇ ರಾಜ್ಯ ನಿರ್ದೇಶಕ ತತ್ವಗಳು. 9ನೇ ಪ್ರಶ್ನೆ, ನಾನು ಬಿಳಿಯರ ಪ್ರಾಬಲ್ಯದ ವಿರುದ್ಧ ಹೋರಾಡಿರುವೆ ಮತ್ತು ನಾನು ಕರಿಯರ ಪ್ರಾಬಲ್ಯದ ವಿರುದ್ಧ ಹೋರಾಡಿರುವೆ. ಈ ಮಾತನ್ನು ಹೇಳಿದಂಥ ಶ್ರೇಷ್ಠ ಒಬ್ಬ ಸ್ವತಂತ್ರ ಹೋರಾಟಗಾರ ಅಂತಲೂ ಕೂಡ ಇವರನ್ನು ಕರಿತೇವೆ. ಸುಧಾರಕರು ಕೂಡ ಹೌದು, ಬೇರೆ ಯಾರು ಅಲ್ಲ, ನೆಲ್ಸನ್ ಮಂಡೇಲರವರು. ಇವರು ಬಿಳಿಯರ ವಿರುದ್ಧ ಒಂದು ಪ್ರಬಲವಾಗಿ ಅವ್ರ ವಿರುದ್ಧ ಹೋರಾಡಿದಂತಹ ಶ್ರೇಷ್ಠ ವ್ಯಕ್ತಿ ಅಂತಲೂ ಕೂಡ ಇವರನ್ನು ಕರಿಬೋದು. 10ನೇ ಪ್ರಶ್ನೆ ಫ್ರೆಂಡ್ಸ್, ವಿಧಾನ ಪರಿಷತ್ತಿನ ಸದಸ್ಯರ ಅಧಿಕಾರದ ಅವಧಿ ಎಷ್ಟು ಅಧಿಕಾರ ಅವಧಿ ಇರುತ್ತೆ? ನೋಡಿ, ಆಪ್ಷನ್ ಸಿ 6 ವರ್ಷಗಳು ಅವರಿಗೆ ಅಧಿಕಾರದ ಅವಧಿ ಇರುತ್ತೆ. ಮಲ್ಪೆಯ ಸಮೀಪದಲ್ಲಿ ಕಂಡುಬರುವಂತಹ ದ್ವೀಪ ಯಾವುದು ಅಂದರೆ ಆಪ್ಷನ್ ಬಿ ಸೇಂಟ್ ಮೇರೀಸ್ ದ್ವೀಪ. ಸೊ ಇದು ಮಲ್ಪೆ ಬಳಿ ಕಂಡು ಬರ್ತಕ್ಕಂಥದ್ದು. 12ನೇ ಪ್ರಶ್ನೆ, ಕರ್ನಾಟಕದಲ್ಲಿರುವ ಅತ್ಯಂತ ಉದ್ದವಾದಂತಹ ರಾಷ್ಟ್ರೀಯ ಹೆದ್ದಾರಿ ಯಾವುದು? NH13. ದೆನ್ ಭಾರತದ ಚಹಾ ಬಂದರು ಅಂತೇಳಿ ನಾವು ಯಾವುದನ್ನು ಕರಿತೇವೆ ಇಲ್ಲಿ? ಎಸ್, ನೋಡಿ, ಭಾರತದ ಚಹಾ ಬಂದರು ಅಂತ ಕೋಲ್ಕತ್ತಾವನ್ನು ನಾವು ಕರಿತೇವೆ. ನೆಕ್ಸ್ಟ್ 14ನೇ ಪ್ರಶ್ನೆಗೆ ಹೋಗೋಣ. ಹುಲ್ಲುಗಾವಲುಗಳ ನಾಡು ಅಂತೇಳಿ ಯಾವ ನಾಡನ್ನು ನಾವು ಪ್ರತಿಬಿಂಬಿಸ್ತೀವಿ ಅಂದರೆ ದಕ್ಷಿಣ ಅಮೇರಿಕಾ. 15ನೇ ಪ್ರಶ್ನೆ ಹೀಗಿದೆ,
ಮಾವಿನ ಹೊಯ್ಲು ಇದು ಒಂದು ಪರಿಸರಣ ಮಳೆ ಅಂತೇಳಿ ಕರಿತೀವಿ. ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿಯಾಗಿ ಕರಿತೀವಿ. ಈ ಮಾವಿನ ಹುಯ್ಲು ಒಂದು ಪರಿಸರಣ ಮಳೆ ಈ ಋತುಮಾನದಲ್ಲಿ ಪಡೆಯುತ್ತೆ. ಯಾವ ಋತುಮಾನದಲ್ಲಿ ಮಾವಿನ ಹೊಯ್ಲು ಮಳೆ ಅಂದರೆ ಇದೊಂದು ಪರಿಸರಣ ಮಳೆ ಬರುತ್ತೆ ಅಂದರೆ ಬೇಸಿಗೆ ಕಾಲದಲ್ಲಿ ಬರ್ತಕ್ಕಂಥದ್ದು. ಹಾಗಾಗಿ ಇದನ್ನು ನಾವು ಮಾವಿನ ಹೊಯ್ಲು ಅಂತಂದರೆ ನಮ್ಮಲ್ಲಿ ಅವಾಗ ಮಾವು ಚಿಗುರುತ್ತೆ. ಸೊ ಕೇರಳದಲ್ಲಿ ಒಂಥರ ಕರೀತಾರೆ, ಕರ್ನಾಟಕದಲ್ಲಿ ಒಂಥರ ಕರೀತಾರೆ, ತಮಿಳ್ನಾಡಿನಲ್ಲಿ ಒಂಥರ ಇದೆ. ಸೊ ಇದು ಬೇಸಿಗೆ ಕಾಲದಲ್ಲಿ ಆಗ್ತಕ್ಕಂಥ ಒಂದು ಪರಿಸರಣ ಮಳೆ. ಓಕೆ, ಈಗ ನಾವು 16ನೇ ಪ್ರಶ್ನೆಗೆ ಹೋಗೋಣ. ವೆರಿ ಸಿಂಪಲ್. ಸುಂದರಿ ಮರಗಳು ಡ್ಯಾಶ್ ಅರಣ್ಯಗಳಲ್ಲಿ ಕಂಡುಬರುತ್ತೆ. ಸೊ ಸುಂದರಿ ಮರಗಳಿಗೆ ಎಲ್ಲಿ ಕಂಡುಬರುತ್ತೆ ಅಂತಂದರೆ ನಿಮಗೆ ಗೊತ್ತಿರ್ಬೋದು, ಮ್ಯಾಂಗ್ರೋವ್ ಕಾಡುಗಳಲ್ಲಿ ಈ ಸುಂದರಿ ಮರಗಳು ಎಲ್ಲಿ ಕಂಡುಬರುತ್ತೆ ಅಂದರೆ ನದಿ ಮುಖಜ ಭೂಮಿಗಳ ಒಂದು ಪ್ರದೇಶಗಳಲ್ಲಿ ಕಂಡುಬರುತ್ತೆ. ಹೆಚ್ಚಾಗಿ ನಾವು ಗಂಗಾ ನದಿ ಮುಖಜ ಭೂಮಿಯ ಆ ಒಂದು ಸ್ಥಳದಲ್ಲಿ ಈ ಒಂದು ಸುಂದರಿ ಬನ್ಸ್ ಅಥವಾ ಸುಂದರಿ ಮರಗಳು ಇವು ಮ್ಯಾಂಗ್ರೋವ್ ಅರಣ್ಯಗಳಲ್ಲಿ ಕಂಡುಬರೋದನ್ನು ಕಾಣ್ತವೆ. ಎಸ್, ಹಾಗಿದ್ರೆ ಮುಂದಿನ ಪ್ರಶ್ನೆಗೆ ಹೋಗ್ತಕ್ಕಂಥ ಸಮಯ. ಭಾರತದಲ್ಲಿ ಈ ಕೆಳಗಿನ ಅವಧಿಯವರೆಗೆ ಸ್ಪೀಕರ್ ಅವರು ಚುನಾಯಿತರಾಗಿರ್ತಾರೆ. ಎಷ್ಟು ಅಂತಂದರೆ ಸುಮಾರು 5 ವರ್ಷಗಳ ಅವಧಿ ಅವರಿಗೆ ಇರುತ್ತೆ. ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರ ನಿವೃತ್ತಿಯ ವಯಸ್ಸು ಎಷ್ಟು? ನೋಡಿ, 65 ವರ್ಷ. ಯಾಕೆ ಇದಕ್ಕೆ ನಾನು ಇಷ್ಟು ಸಿಂಪಲ್ ಆಗಿರೋ ಪ್ರಶ್ನೆ ತೊಗೊಂಡಿದ್ದೀನಿ ಅಂತ ನೀವು ಒಂದು ಥಿಂಕ್ ಮಾಡಬೇಕು. ಯಾವಾಗಲೂ ನಾವು ಅಂದ್ಕೊಂಡಷ್ಟು ಸಿಂಪಲ್ ಆಗಿರಲ್ಲ. ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗುತ್ತೆ. ಮೇ ಬಿ 60 ವರ್ಷ ಇರ್ಬೋದಲ್ಲ, ಅಥವಾ 62 ಇರ್ಬೋದಲ್ಲ, 58 ಇತ್ತಲ್ಲ ಮೊದಲು. ಈ ರೀತಿ ನೀವು ಥಿಂಕ್ ಮಾಡೋ ಟೈಮಲ್ಲಿ ಸ್ವಲ್ಪ ಸ್ಪಷ್ಟತೆ ಇರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ವಯಸ್ಸಾಗಿರ್ಬೋದು, ಅರ್ಹತೆಗಳಾಗಿರ್ಬೋದು, ಅರ್ಹತೆಗಳನ್ನೂ ಕೆಲವೊಂದು ಸಲ ಕನ್ಫ್ಯೂಷನ್ಸ್ ಮಾಡ್ಕೊಳ್ತೀರ. ಸೊ ಹಾಗಾಗಿ ಪ್ರತಿಯೊಂದು ಒಂದು ಲೋಕಸಭೆ ಆಗಿರ್ಬೋದು, ರಾಜ್ಯಸಭೆ ಸದಸ್ಯರುಗಳಾಗಿರ್ಬೋದು, ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ನಂತರ ವಿಧಾನಸಭೆ, ವಿಧಾನ ಪರಿಷತ್ತು, ಆಮೇಲೆ ರಾಷ್ಟ್ರಪತಿಗಳ ಆಳ್ವಿಕೆ ಆಗಿರ್ಬೋದು, ಇವೆಲ್ಲ ಕಾನ್ಸೆಪ್ಟುಗಳು ನಿಮಗೆ ಬಹಳ ಮಾಹಿತಿಯನ್ನು ತಿಳಿಸ್ಕೊಡ್ತವೆ. ಕಂಪ್ಲೀಟಾಗಿ ಅದನ್ನು ನೀವು ಸ್ಟಡಿ ಮಾಡಲೇಬೇಕಾಗುತ್ತೆ. ಎಸ್, ನೆಕ್ಸ್ಟ್ ನಾವೀಗ 19th ಕ್ವಶನ್ಗೆ ಮೂವ್ ಆಗೋಣ. ಈ ಕೆಳಗಿನ ಕಾಯಿದೆಗಳಲ್ಲಿ ಒಂದನ್ನು ಕಪ್ಪು ಕಾಯಿದೆ ಅಂತೇಳಿ ಕರಿತೀವಿ. ಯಾವುದನ್ನು ನಾವು ಕಪ್ಪು ಕಾಯಿದೆ ಅಂತೇಳಿ ಕರೆಯೋದು? ನೋಡಿ, ರೌಲತ್ ಕಾಯಿದೆ. ಇದನ್ನು ನಾವು ಕಪ್ಪು ಕಾಯಿದೆ ಅಂತೇಳಿ ಕರಿತೀವಿ. ಬ್ರಿಟಿಷರ ಕಾಲಾವಧಿಯಲ್ಲಿ ಆದಂಥದ್ದು. ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿ ನಾವು ಕಾಣ್ಬೋದು ಅಂದರೆ ಇದನ್ನು ನಾವು ಉತ್ತರಾಖಂಡದಲ್ಲಿ ಕಾಣ್ಬೋದು. ಸತ್ಯಮೇವ ಜಯತೆ ಎಂಬುದನ್ನು ಯಾವ ಗ್ರಂಥ ಅಥವಾ ಯಾವ ಉಪನಿಷತ್ತಿನ ತಗೊಂಡಿದ್ದೀವಿ ಅಂತಂದರೆ ಮುಂಡಕೋಪನಿಷತ್. 22ನೇ ಪ್ರಶ್ನೆ. ಭಾರತದ ಸಾರ್ವಜನಿಕ ವಲಯ ಬ್ಯಾಂಕ್ಗಳಲ್ಲಿ ಈ ಕೆಳಗಿನ ಒಂದು ಅತ್ಯಂತ ಹಳೆಯದಾದುದು ಅಂತ ಇದೆ. ಸೊ ಯಾವುದು ಅಂದರೆ ಅಲಹಾಬಾದ್ ಬ್ಯಾಂಕ್. ಇದು ತುಂಬಾ ಹಳೆಯ ಬ್ಯಾಂಕ್ ಅಂತಲೂ ಕೂಡ ನಾವು ಇದನ್ನು ಕರಿತೇವೆ. ಎಸ್, ಹಾಗಾದರೆ 23ನೇ ಪ್ರಶ್ನೆಗೆ ಹೋಗ್ತಕ್ಕಂಥ ಸಮಯ. 23ನೇ ಪ್ರಶ್ನೆ ಏನಿದೆ ನೋಡೋಣ. ವಿಶ್ವಸಂಸ್ಥೆಯು ಮಾನವ ಹಕ್ಕುಗಳ ಜಾಗತೀಕರಣವನ್ನು ಘೋಷಿಸಿದಂತಹ ವರ್ಷ ಎಷ್ಟರಲ್ಲಿ ಮಾನವ ಹಕ್ಕುಗಳ ಜಾಗತೀಕರಣವನ್ನು ಘೋಷಣೆ ಮಾಡುತ್ತೆ? 10ನೇ ಡಿಸೆಂಬರ್ 1948ರಲ್ಲಿ ಮಾನವ ಹಕ್ಕುಗಳ ಘೋಷಣೆ ಆಗುತ್ತೆ. 24ನೇ ಪ್ರಶ್ನೆ. ನೀತಿ ಆಯೋಗ ಯಾವುದರ ಬದಲಾಗಿ ರಚನೆಗೊಂಡಿದೆ? ನೋಡಿ, ರಾಷ್ಟ್ರೀಯ ಅಭಿವೃದ್ಧಿ ಕೌನ್ಸಿಲ್, ಯೋಜನಾ ಆಯೋಗ, ಕೇಂದ್ರ ಆರ್ಥಿಕ ಆಯೋಗ, ರಾಷ್ಟ್ರೀಯ ಸಾಕ್ಷರತಾ ಮಿಷನ್. ನೋಡಿ, ಈ ನೀತಿ ಆಯೋಗ ಅಂತಕ್ಕಂಥದ್ದು ಇದು ಯೋಜನಾ ಆಯೋಗದ ಬದಲಾಗಿ ರಚನೆಗೊಂಡಂಥ ಒಂದು ಆಯೋಗ. ಹಾಗಾದರೆ ನಾವೀಗ 25ನೇ ಪ್ರಶ್ನೆಗೆ ಹೋಗ್ತಕ್ಕಂಥ ಸಮಯ. 25ನೇ ಪ್ರಶ್ನೆ ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಅಂತೇಳಿ ಹೇಳ್ತಾ ಇದ್ದೀವಿ. ನೋಡಿ, ಭಾರತದಲ್ಲಿನ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ನಿಮಗೆಲ್ಲ ಗೊತ್ತಿರ್ಬೋದು. ಸೊ ಇಂತಹ ಒಂದು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂದರೆ ಏನು, ಇದನ್ನು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಇಂಪಾರ್ಟೆಂಟು. ಸೊ ಹಾಗಾದರೆ ಹೀಗಂದರೆ ಏನು ಅಂತ ನಿಮಗೆಲ್ಲ ಗೊತ್ತಿದೆ. 18 ವರ್ಷ ತುಂಬಿದಂತಹ ಪ್ರತಿಯೊಬ್ಬರಿಗೂ ಕೂಡ ಮತ ಚಲಾಯಿಸ್ತಕ್ಕಂಥ ಹಕ್ಕನ್ನು ನಾವು ಭಾರತದ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂತೇಳಿ ಕರಿತೀವಿ. ಅಂದರೆ 18 ವರ್ಷ ತುಂಬಿರಬೇಕು. 18 ವರ್ಷ ತುಂಬಿದಂತಹ ಗಂಡಾಗಿರ್ಬೋದು, ಹೆಣ್ಣಾಗಿರ್ಬೋದು, ಯಾವುದೇ ಲಿಂಗ ಭೇದ ತಾರತಮ್ಯ ಇರಲಾರ್ದಂಗೆ ಪ್ರತಿಯೊಬ್ಬರು ಕೂಡ ಮತ ಚಲಾಯಿಸ್ತಕ್ಕಂಥ ಹಕ್ಕನ್ನು ಪಡ್ಕೊಳ್ತಾರೆ ಈ ಒಂದು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಮುಖಾಂತರ. ಸೊ ಹಾಗಾಗಿ ಆಪ್ಷನ್ 4 ಏನಿದೆ ಸರಿಯಾಗಿದೆ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ.
ನಮ್ಮ ಚುನಾವಣೆಗಳು ನ್ಯಾಯಯುತ ಮತ್ತು ನಿರ್ಭೀತಿಯಿಂದ ನಡೆಯುವಂತೆ ಮಾಡಿರ್ತಕ್ಕಂಥದ್ದು. ಈಗ ಚುನಾವಣೆಗಳಾಗುತ್ತೆ ನಮ್ಮಲ್ಲಿ, ಪ್ರತಿ 5 ವರ್ಷಗಳಿಗೊಮ್ಮೆ ಚುನಾವಣೆಗಳಾಗುತ್ತೆ. ಲೋಕಸಭೆದಾಗುತ್ತೆ, ಆಮೇಲೆ ವಿಧಾನಸಭೆ, ಹೀಗೆ ಎಲ್ಲ ನಮ್ಮಲ್ಲಿ ಚುನಾವಣೆಗಳಾಗ್ತಾ ಹೋಗುತ್ತೆ. ಇವು ಬಹಳ ಒಂದು ನಿಷ್ಠೆಯಿಂದ ನ್ಯಾಯಯುತವಾಗಿ, ಹಾಗೆಯೇ ಯಾವುದೇ ಭಯ ಇರಲಾರ್ದಂಗೆ ನಡೆಯುತ್ತೆ. ಹೀಗೆ ನಡೆಯೋದಕ್ಕೆ ಮುಖ್ಯ ಕಾರಣ ಏನು, ಯಾರು ನಡೆಸ್ಕೊಡ್ತಾರೆ ಇದನ್ನು? ಬಹಳ ಮುಖ್ಯವಾಗಿ ನಾವು ಹೇಳೋದಾದರೆ ಸ್ವತಂತ್ರ ಚುನಾವಣಾ ಆಯೋಗದ ಮುಖಾಂತರ ಯಾವುದೇ ಗಲಾಟೆ ಗದ್ದಲಗಳು ಇರಲಾರ್ದಂಗೆ ನಮ್ಮ ಚುನಾವಣೆಗಳು ನಿರರ್ಗಳವಾಗಿ ನಡೆಯುತ್ತೆ. ನೆಕ್ಸ್ಟ್, ಚಿಪ್ಕೋ ಚಳವಳಿ ನಿಮಗೆಲ್ಲ ಗೊತ್ತು. ಈ ಒಂದು ಚಿಪ್ಕೋ ಚಳವಳಿಯು ಈ ವಿಷಯಕ್ಕೆ ಸಂಬಂಧಪಟ್ಟಿದ್ದು. ನೋಡಿ, ಚಿಪ್ಕೋ ಚಳವಳಿ, ನೀವು ಅಪ್ಪಿಕೋ ಚಳವಳಿ ಕರ್ನಾಟಕದಲ್ಲಾಗುತ್ತೆ. ಸುಂದರ್ಲಾಲ್ ಬಹುಗುಣ್ರವರು ಇದರ ಒಂದು ಮುಖ್ಯಸ್ಥ ಸ್ಥಾನವನ್ನು ವಹಿಸ್ಕೊಂಡಿರ್ತಾರೆ. ಹಾಗಾದರೆ ಅರಣ್ಯ ಸಂರಕ್ಷಣೆಯ ವಿಚಾರವಾಗಿ ಈ ಒಂದು ಚಳವಳಿ ನಡೆಯುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಒಂದು ಕೊಂಬಿನ ವಿಶೇಷ ತಳಿಯ ಗೆಂಡಾಮೃಗಗಳನ್ನು ನಾವು ಕಾಣ್ತಕ್ಕಂಥದ್ದು ಎಲ್ಲಿ, ಯಾವ ಉದ್ಯಾನವನದಲ್ಲಿ? ಎಸ್, ನೋಡಿ, ಯಾವ ಉದ್ಯಾನವನದಲ್ಲಿ ಅಂದರೆ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನದಲ್ಲಿ ಒಂದೇ ಒಂದು ಕೊಂಬನ್ನು ಹೊಂದಿರತಕ್ಕಂಥ ವಿಶೇಷ ತಳಿಗಳವು, ಅಂತಹ ಗೆಂಡಾಮೃಗಗಳನ್ನು ನಾವು ಕಾಣ್ಬೋದು. 29ನೇ ಪ್ರಶ್ನೆ ಫ್ರೆಂಡ್ಸ್. 29ನೇ ಪ್ರಶ್ನೆ ನೋಡೋದಾದರೆ, ಇವುಗಳಲ್ಲಿ ಅತಿ ಹೆಚ್ಚು ಸಾಂದ್ರತೆಯನ್ನು ಹೊಂದಿರತಕ್ಕಂಥ ಪ್ರದೇಶ ಯಾವುದು? ಅತಿ ಹೆಚ್ಚು ಸಾಂದ್ರತೆಯನ್ನು ಹೊಂದಿರತಕ್ಕಂಥ ಪ್ರದೇಶ ಯಾವುದು ಅಂತ ಕೇಳ್ತಾ ಇದ್ದಾರೆ. ಭಾಳ ಈಸಿಯಾಗಿದೆ ಪ್ರಶ್ನೆ. ಸೊ ರೈಟ್ ಆನ್ಸರ್ ಇಲ್ಲಿ ನಾವು ನೋಡೋದಾದರೆ ಆಪ್ಷನ್ ಸಿ ಇದೆ ನೋಡಿ. ಸೊ ಜೀವ ನದಿಗಳಿಂದ ಕೂಡಿದಂತಹ ಮೆಕ್ಕಲು ಮಣ್ಣಿನ ಬಯಲು ಪ್ರದೇಶ. ಇಲ್ಲೇನಾಗಿರುತ್ತಪ್ಪ ಅಂದರೆ ಹೆಚ್ಚು ಜನಸಾಂದ್ರತೆ ಇರುತ್ತೆ. ಯಾಕಂತಂದರೆ ಅಲ್ಲಿ ನದಿಗಳು ಜೀವ ನದಿಗಳು ಅಂತಲೇ ಹೇಳ್ತಾ ಇದ್ದಾವೆ. ಅಂದರೆ ಪ್ರತಿಯೊಂದು ಜೀವಿಗಳಿಗೂ ಕೂಡ ವಾಸ ಮಾಡಲಿಕ್ಕೆ ಅಥವಾ ಅವರು ಮಾಡ್ಕೊಂಡು ಊಟ ಮಾಡಲಿಕ್ಕೆ, ಈಗ ಪ್ರತಿಯೊಬ್ಬ ನಾಗರಿಕತೆಗಳೆಲ್ಲ ಹುಟ್ಟಿದಲ್ಲಿ ನದಿಗಳ ದಡದಲ್ಲಿ. ಯಾಕಂತಂದರೆ ಅಲ್ಲಿ ನದಿಗಳು ಹೊತ್ತು ತಂದಂತಹ ಮೆಕ್ಕಲು ಮಣ್ಣಿನಿಂದ ಆ ಪ್ರದೇಶ ಬಹಳಷ್ಟು ಫಲವತ್ತತೆಯನ್ನು ಹೊಂದಿರುತ್ತೆ. ಅಲ್ಲಿ ಬೆಳೆದಂಥ ಬೆಳೆಗಳು ಕೂಡ ಏನಾಗಿರುತ್ತೆ ಅಂತಂದರೆ ಹೆಚ್ಚು ಒಂದು ಪರಿಣಾಮಕಾರಿಯಾಗಿರುತ್ತೆ, ಹೆಚ್ಚೊಂದು ಪೌಷ್ಟಿಕ ಆಹಾರ ಇರುತ್ತೆ. ಸೊ ಪ್ರತಿಯೊಂದು ದೃಷ್ಟಿಕೋನದಿಂದಲೂ ಕೂಡ ನಾವು ನದಿಗಳ ಒಂದು ಪ್ರದೇಶ ಏನಾಗುತ್ತೆ ಅಂದರೆ ಹೆಚ್ಚು ಒಂದು ಉಪಯುಕ್ತ ಆಗುತ್ತೆ. ಸೊ ಇಂತಹ ಒಂದು ಪ್ರದೇಶವನ್ನು ನಾಗರಿಕತೆಗಳು ಕೂಡ ಆಯ್ಕೆ ಮಾಡ್ಕೊಂಡಿದ್ದಾವೆ. ನಾವು ಪ್ರಸ್ತುತವಾಗಿ ವಾಸ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಇಂತಹ ಪ್ರದೇಶಗಳಲ್ಲೇ. ಸೊ ಹಂಗಾಗಿ ಆಪ್ಷನ್ ಸಿ ಏನು ಹೇಳುತ್ತೆ, ಕರೆಕ್ಟ್ ಇದೆ. ಲಾಸ್ಟ್ ಕ್ವಶನ್, ಭಾಳ ಈಸಿ ಕ್ವಶನ್ ಅಂತಲೂ ಕೂಡ ಹೇಳ್ಬೋದು ಇದನ್ನು. ನೋಡಿ, ಮೊದಲ ಜೈನ ತೀರ್ಥಂಕರರು ಯಾರು? ನೋಡಿ, ಪಾರ್ಶ್ವನಾಥ, ಸ್ಥೂಲಬಾಹು, ವೃಷಭನಾಥ, ವರ್ಧಮಾನ. ಭಾಳ ಈಸಿಯೆಸ್ಟ್ ಕ್ವಶನ್ ಅಂತೇಳಿ ಹೇಳ್ತಾ ಇದ್ದೀವಿ. ಸೊ ಇದಕ್ಕೆ ರೈಟ್ ಆನ್ಸರ್ ಇಲ್ಲಿ ನಾವು ನೋಡೋದಾದರೆ ನೋಡಿ, ಆಪ್ಷನ್ ಯಾವುದಿದೆ ಅಂತಂದರೆ ಪಾರ್ಶ್ವನಾಥ, ಸ್ಥೂಲಬಾಹು, ವೃಷಭನಾಥ, ವರ್ಧಮಾನ. ಸೊ ಇಲ್ಲಿ ಜೈನರಲ್ಲಿ 24 ತೀರ್ಥಂಕರರು ಬರ್ತಾರೆ. ಸೊ ಇದರಲ್ಲಿ ರೈಟ್ ಆನ್ಸರ್ ಯಾವುದು ಅಂತೇಳಿ ನೀವೇ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಬೋದು. ಭಾಳ ಈಸಿಯೆಸ್ಟ್ ಕ್ವಶನ್ ಇದೆ ಇದು. ಸೊ ಇದು ನಿಮಗೆ ಫೈನಲ್ ಆಗಿ ಒಂದು ಕ್ವಶನ್ ಕೊಡ್ತಾ ಇದ್ದೀನಿ. ಹಾಗಿದ್ದರೆ ಇಲ್ಲಿವರೆಗೂ ಕೂಡ 30 ಪ್ರಶ್ನೆ